ಶ್ರೋತೃಗಳೀಗ ನಮ್ಮ ಜೊತೆ ಇದ್ದಾರೆ ಗುರುರಾಜ ಮಾರ್ಪಳ್ಳಿಯವರು. ನಮಗೆಲ್ಲ ಗೊತ್ತು, ಗುರುರಾಜ ಮಾರ್ಪಳ್ಳಿಯವರು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದವರು. ಜೊತೆಗೆ ಅವರು ತಮ್ಮದೇ ಆದ ರೀತಿಯಲ್ಲಿ ಯಕ್ಷಗಾನ ಹಾಗೆಯೇ ರಂಗಭೂಮಿಗೂ ಕೂಡ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಅದರಲ್ಲೇ ತಮ್ಮ ಕೆಲಸವನ್ನು ಮಾಡಿಕೊಂಡು ಸುಮಾರು 5-6 ದಶಕಗಳನ್ನು ಕಳೆದಿದ್ದಾರೆ. ಅವರ ಒಂದು ಈ ಪಯಣವನ್ನು ನಾವು ನಿಮ್ಮೆದುರು ತೆರೆದಿಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಮಸ್ಕಾರ ಗುರುರಾಜ್ ಮಾರ್ಪಳ್ಳಿ ಅವರು. ನಮಸ್ಕಾರ, ಶ್ರೋತೃಗಳಿಗೂ ನಮಸ್ಕಾರ. ಮಾರ್ಪಳ್ಳಿಯವರೀಗ ಸಾಹಿತ್ಯ ಕ್ಷೇತ್ರ ಅಂತ ಹೇಳಿದ್ರೆ ಒಂದು ಬಹು ಅಗಾಧವಾದಂತಹ ಒಂದು ವ್ಯಾಪ್ತಿ ಉಳ್ಳದು. ಹೌದು. ನಿಮ್ಮ ಸಾಹಿತ್ಯ ಕ್ಷೇತ್ರದ ಪ್ರವೇಶ ಒಂದು ಅಕಸ್ಮಾತ್ತಾಗಿ ಆದದ್ದ ಅಥವಾ ಉದ್ದೇಶಪೂರ್ವಕವಾಗಿ ಆದದ್ದ? ನಾನು ನನ್ನ ಒಂದು ಗ್ರ್ಯಾಜುಯೇಷನನ್ನು ಕಂಪ್ಲೀಟ್ ಮಾಡಲಿಲ್ಲ. ನಾನು ಕೊನೆಯ ವರ್ಷದಲ್ಲಿರುವಾಗ ನನಗೆ ಡಾಕ್ಟರ್ ಶಿವರಾಮ್ ಕಾರಂತರ ಒಂದು ಪುಸ್ತಕ ಬಾಳುವೆ ಬೆಳಕು ಸಿಕ್ಕಿತು. ಬಾಳ್ವೆಯನ್ನು ನಾವು ಒಂದೇ ಉದ್ಯೋಗದಲ್ಲಿ ಕಳೀಬಾರ್ದು, ಒಂದೇ ಉದ್ಯೋಗವನ್ನು ಮಾಡಿಕೊಂಡು ಕಳೆದ್ರೆ ಅದರಲ್ಲಿ ನಮ್ಮ ಅನುಭವ ಹೆಚ್ಚು ವಿಸ್ತಾರ ಆಗುವುದಿಲ್ಲ. ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು, ಬಾಳ್ವೆಯನ್ನು ವಿಸ್ತಾರಗೊಳಿಸಬೇಕು ಅನ್ನುವಂತಹ ಒಂದು ಅನಿಸಿಕೆ ಅವರದ್ದು. ಬಾಳ್ವೆಯೇ ಬೆಳಕು, ಬಾಳ್ವೆಯೇ ದೊಡ್ಡದು. ನಾವು ಬಾಳ್ವೆಯಲ್ಲಿ ಏನು ಅನುಭವಿಸಿದರೂ ಬಾಳ್ವೆಯಲ್ಲೇ ಇರಬೇಕಾಗ್ತದೆ. ಕುವೆಂಪು ಆಗಲಿ ಶಿವರಾಮ್ ಕಾರಂತರಾಗಲಿ ಆ ಕಾಲದಲ್ಲಿ ನಮ್ಮನ್ನು ಒಂದು ರೀತಿಯಲ್ಲಿ ಎಚ್ಚರಿಸಿದವರು. ಅವರು ಒಂದು ವೈಚಾರಿಕತೆಗೆ ಎಳೆದುಕೊಂಡು ಹೋದವರು. ನಾವು ವಿಚಾರ ಮಾಡಿ ಬದುಕಬೇಕು ಅನ್ನುವಂತಹ ಒಂದು ನಮ್ಮಲ್ಲಿ ಉದ್ದೇಶವನ್ನು ಹುಟ್ಟಿಸಿದವರು. ಜಾತಿ ಮತ ಪಂಥ ಎಲ್ಲವನ್ನು ಮೀರಿ ಅನಂತವಾಗು ಅನ್ನುವಂಥ ಸಂದೇಶವನ್ನು ಕುವೆಂಪು ಅವರು ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು. ಈ ಕೊನೆಯನೆಂದು ಮುಟ್ಟದಿರು ಅನ್ನೋದಕ್ಕೆ ಬಹಳ ಅರ್ಥ ಇದೆ. ನಾವು ಯಾವುದೇ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಜೀವನದಲ್ಲಿ ಅಂತೇಳಿ. ಅದು ಯಾಕೆ ಅಂದರೆ ಜೀವನ ಬಹಳ ವೈರುಧ್ಯಗಳಿಂದ ಕೂಡಿದೆ. ಇದಕ್ಕೆ ನೀವು ನಿಮ್ಮ ಅಭಿಪ್ರಾಯವನ್ನು ಕೊಟ್ಟರೆ ಸಾಕಾಗೋದಿಲ್ಲ, ಆ ನಿರ್ಧಾರವನ್ನು ತೆಗೆದುಕೊಂಡು ನೀವು ಬದುಕಲಿಕ್ಕೆ ಆಗೋದಿಲ್ಲ ಅಂತ ಒಂದು ಬಹಳ ದೊಡ್ಡ ಅರ್ಥ ಇದೆ ಅದು. ಹೀಗೆ ನಾನು ಸಾಹಿತ್ಯದಲ್ಲಿ ಪ್ರವೇಶ ಮಾಡಿದ್ದು ಮತ್ತು ಅದನ್ನು ಒಂದು ಅಭಿರುಚಿಯ ಮಟ್ಟಕ್ಕೆ ಇಟ್ಕೊಳ್ಬೇಕು ಅಂತ ನನಗೆ ಪ್ರೇರಣೆ ಕೊಟ್ಟದ್ದು ಇವರಿಬ್ಬರು. ಈಗ ನಿಮ್ಮ ಬಾಲ್ಯದ ಬಗ್ಗೆ ಬರುವುದಿದ್ರೆ, ನಿಮ್ಮ ಹುಟ್ಟಿದ ಮನೆ ಮತ್ತು ಸುತ್ತಮುತ್ತಲಿನದ್ದು, ನಿಮ್ಮ ಒಂದು ಪ್ರಾಥಮಿಕ ಶಾಲೆ, ಇದರ ಒಂದು ಪರಿಚಯವನ್ನು ಮಾಡಿಕೊಡ್ಬೋದಾ? ನನ್ನ ಬಾಲ್ಯದ ವಿಷಯದಲ್ಲಿ ಹೇಳೋದಿದ್ದರೆ, ನನ್ನ ತಾಯಿ ಬಹಳ ದೊಡ್ಡ ಹೋರಾಟಗಾರ್ತಿ. ಅವರು 2.5 ಎಕರೆ 3 ಎಕರೆ ಜಮೀನನ್ನು ಬೆಳೆಸ್ತಿದ್ರು ಅವರು. ನಮ್ಮ ತಂದೆಯವರು ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಹೋಟೆಲ್ಗಳನ್ನೆಲ್ಲ ಮಾಡಿಕೊಂಡು ವ್ಯವಹಾರ ಮಾಡಿಕೊಂಡು ಅವರದ್ದೇ ಒಂದು ಜೀವನವನ್ನು ಅವರು ನಡೆಸಿದವರು. ನಮ್ಮ ತಾಯಿಯವರು ಗೇಣಿಯ ಅಕ್ಕಿ ಕೊಟ್ಟು ನಮ್ಮನ್ನು 8 ಮಂದಿಯನ್ನು ಸಲಹಿದ್ದವರು. ನೀವು 8 ಮಂದಿ ಮಕ್ಕಳು? ಹೌದು, 2 ತೀರಿ ಹೋಗಿವೆ. ಈ 10 ಮಕ್ಕಳು. ತಂದೆಯವರು ನಮ್ಮ ವ್ಯವಹಾರದಲ್ಲಿ ಯಾವುದರಲ್ಲಿ ಇಲ್ಲ. ನಮ್ಮನ್ನು ಎತ್ತಿ ಆಡಿಸಿದ್ದು, ಮುದ್ದು ಮಾಡಿದ್ದು ಯಾವುದೇ ನನಗೆ ನೆನಪಿಗೆ ಬರುವುದಿಲ್ಲ. ನಮ್ಮ ತಾಯಿಯವರು ಈ ಹೋರಾಟದ ಮಧ್ಯೆ ನಮಗೆ ಬೈದು ಕಲಿಸಿ ವ್ಯವಸಾಯ ಜೀವನವನ್ನು ಪ್ರೀತಿಸುವ ಹಾಗೆ ಮಾಡಿದವರು. ಆಗ ಏತದ ನೀರು, ಆಮೇಲೆ ನಾವು ಗೆಣಸು ಬೆಳೆಯೋದು, ಅದನ್ನು ಮಾರಿ ನೇಜಿ ಹಾಕೋದು, ನೇಜಿ ಹಾಕಿ ಭತ್ತ ಬೆಳೆಯೋದು, ಹೀಗೆ ನಮ್ಮ ತಾಯಿಯವರ ವ್ಯವಹಾರ ಬಹಳ ಜೋರಾಗಿತ್ತು. ಅವರು ಅಷ್ಟು ಗೇಣಿ ಕೊಟ್ಟು ಕೂಡ ನಮ್ಮನ್ನು ಸಾಕಬೇಕಿದ್ದರೆ ಚಕ್ರಬಡ್ಡಿಯಲ್ಲಿ ಅಕ್ಕಿ ತಂದು ನಮ್ಮನ್ನು ಸಾಕಿದವರು. ಅಷ್ಟು ದೊಡ್ಡ ಹೋರಾಟ ಮಾಡಿದವರು. ಇದು ಸುಮಾರು ಎಲ್ಲಿ ನಿಮ್ಮ ಮನೆ? ಇದು ಮಾರ್ಪಳ್ಳಿಯಲ್ಲಿ ಬಹಳ ಒಂದು ಬಂಗಾರದ ಹರಿವಾಣದ ಹಾಗೆ ಮಾಡಿ ಇಟ್ಟಿದ್ರು ನಮ್ಮ ತಾಯಿಯವರು. ಒಂದು ಹೋರಾಟ ಬಹಳ ಅದ್ಭುತ ಅನಿಸ್ತದೆ. 4-5 ದನಗಳು, 2 ಕೋಣ, ಇದನ್ನೆಲ್ಲ ಮಾಡಲಿಕ್ಕೆ ಒಬ್ಬ ನಮ್ಮ ಅಜ್ಜ ಇದ್ದ, ಅಂತಯ್ಯ ಅಂತ ಹೇಳಿ. ಅವನು ಅತ್ಯಂತ ಸಾಮಾನ್ಯ ಮನುಷ್ಯ. ಅವನು ಯಾವ ರೀತಿಯಲ್ಲಿ ಆ ಚಿಂತನೆಯ ಮನುಷ್ಯ ಅಂದರೆ, ಅವನಿಗೆ ಒಂದು ಕಣ್ಣು ಹೊಯ್ಗೆ ಬಿಸಾಡಿ ಮಕ್ಕಳು ಅವನ ಕಣ್ಣನ್ನು ತೆಗೆದಿದ್ರು. ಅವನ ಒಂದು ಕೈ ತೆಂಗಿನ ಮರ ಹತ್ತುವಾಗ ತುಂಡಾಗಿ ಅದು ಕೈ ನೇರ ಇತ್ತು. ಆದರೂ ದುಡಿಮೆ ಅಂದರೆ ಅದು ಬಹಳ ಸುಂದರವಾದದ್ದು. ಅವನ ಜೀವನವೂ ಅಷ್ಟೇ ಹೆಚ್ಚು ಮಾತಾಡುವವನಲ್ಲ, ಆದರೆ ಗಟ್ಟಿಮುಟ್ಟಾದ ಜೀವ ಅವನು. ಎಲ್ಲಾದರೂ ನಮ್ಮ ಅಂಗಳದ ಮಾವಿನ ಮರದ ಅಡಿಯಲ್ಲಿ ಕೂತು ಯೋಚನೆ ಮಾಡ್ತಾ ಕೂತ್ರೆ, ಅಂತಯ್ಯ ದೇವರು ಇದ್ದಾರಾ ಅಂತ ನಾನು ಕೇಳಿದು. ಹೇಳ್ತಾರೆ ಇದ್ದಾರೆ ಅಂತ, ಈ ರೀತಿಯ ಉತ್ತರ ಅವನದ್ದು. ಇಂಥ ಸಾಮಾನ್ಯ ಜನರನ್ನು ನಾನು ಬಹಳ ಜೀವನದಲ್ಲಿ ತುಂಬ ಮೆಚ್ಚುತ್ತೇನೆ ನಾನು.
ಬಾಲ್ಯದಲ್ಲಿ ನಮಗೆ ಬಹಳ ಪ್ರೋಟೀನ್ ಫುಡ್ ಅಂದರೆ ನೇರಳೆ ಮರೆ ಹತ್ತೋದು, ನೇರಳೆ ಕೊಯ್ಯೋದು, ನೇರಳೆ ತಿನ್ನೋದು, ಕರಂಡೆ ಹಣ್ಣು ಅಂತ ಒಂದು ಕವಾಳೆ ಹಣ್ಣು ಅಂತ ಒಂದು ಸಿಗ್ತದೆ, ಅದನ್ನು ತಿನ್ನೋದು, ಕೇಪಳ ಹಣ್ಣು ತಿನ್ನೋದು, ಆಮೇಲೆ ಹೊಟ್ಟೆ ನೋವು ಆದರೆ ಕುಂಟಲದ ಒಂದು ಕುಡಿಯನ್ನು ತಿನ್ನುವುದು. ನಮ್ಮನ್ನು ನೋಡಿಕೊಂಡವರು ಡಾಕ್ಟರ್ ಏನೂ ಅಲ್ಲ, ಪ್ರಕೃತಿಯೇ ನಮ್ಮನ್ನು ನೋಡಿಕೊಂಡದ್ದು. ಶಾಲೆಯಲ್ಲಿ ನಮ್ಮದು ಶಾಲೆ ಅಲೆಯೂರು ಶಾಲೆ. ಅಲೆಯೂರು ಶಾಲೆಯಲ್ಲಿ ಒಂದು 2 ಎಕರೆ ಮುಖದ ಒಬ್ಬರು ಹೆಡ್ ಮಾಸ್ಟರ್ ಇದ್ದರು, ಅಚ್ಚಣ್ಣ ಮಾಸ್ಟ್ರು ಅಂತ. ನಮ್ಮ ತಾಯಿ ಹೋಗಿ ಕೇಳಿದರು, ನಾನು ಕುಕ್ಕಿಕಟ್ಟೆ ಶಾಲೆಗೆ ಸೇರಿಸ್ತೇನೆ, ಮಕ್ಕಳಿಗೆ ಹತ್ತಿರ ಆಗ್ತದೆ. ಆಗ ಅಮ್ಮ, ನಿಮ್ಮ 2 ಮಕ್ಕಳೇ ನಮ್ಮಲ್ಲಿ ಬಹಳ ಚೆನ್ನಾಗಿ ಒಂದು ಓದುವವರು, ನೀವು ಅವರನ್ನು ಕರ್ಕೊಂಡ್ರೆ ಹೇಗೆ ಅಂತ ಹೇಳಿದ ಕೂಡಲೇ ನಮ್ಮ ಕಣ್ಣೀರು ಬಂದ್ಬಿಡ್ತು. ಅಷ್ಟು ಪ್ರೀತಿ ಒಬ್ಬ ಮೇಷ್ಟ್ರು ಇದ್ರು, ಅವರು ನಿಮ್ಮನ್ನು ಸೇರಿಸಿದ್ರು. ನೀವು ಎಲ್ಲಿಯವರೆಗೆ ಅಲ್ಲಿ 7ನೇ ಕ್ಲಾಸಿನವರೆಗೆ ಕಲ್ತೇವೆ. ಆಮೇಲೆ 8, 9, 10 ಮುನಿಸಿಪಲ್ ಶಾಲೆಗೆ ಹೋದೆವು. ಸರಿ. ಈ 7ನೇ ಕ್ಲಾಸ್ನವರೆಗೆ ಹೋಗುವಾಗ ನಿಮಗೇನಾದ್ರೂ ಈಗ ಸಾಹಿತ್ಯ, ಸಂಸ್ಕೃತಿ? ನಮ್ಮ 7ನೇ ಕ್ಲಾಸ್ನವರೆಗೆ ಹೋಗುವಾಗ ಚಾರ್ಲಿ ಅಂತೇಳಿ ಒಬ್ಬ ಫ್ರೆಂಡ್ ಇದ್ದ. ಅವನು ಚಂಡ ಮುಂಡರ ವೇಷ ನಾವು ಹಾಕ್ತಿದ್ದೆವು, ಬಣ್ಣವನ್ನು ಹಾಕಿಕೊಂಡ ಮನೆಗೆ ಬರ್ತಿದ್ದೆವು ಯಕ್ಷಗಾನದಲ್ಲಿ. ಹೌದು, ಅಷ್ಟು ಆಸಕ್ತಿ ಇತ್ತೇವೆ ನಮಗೆ. ಯಕ್ಷಗಾನ ನೀವು ಕಲ್ತಿದ್ದೀರಾ? ಯಕ್ಷಗಾನ ಆಗ ಕಲೀಲಿಲ್ಲ, ನಮ್ಮದೇ ಒಂದು ಶೈಲಿಯಲ್ಲಿ ಡಬ್ಬ ಬಡ್ಕೊಂಡು ನಾವು ಯಕ್ಷಗಾನ ಮಾಡುವವರು. ಆಗ ಡಿಬೇಟ್ ಅಂತ ಇತ್ತು, ಶನಿವಾರ ಅಂಥದ್ರಲ್ಲೆಲ್ಲ ಮಾಡುವವರು. ಈಗ ನಿಮ್ಮ ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಆಗಿನ ಮಾಸ್ಟ್ರುಗಳದ್ದು, ಆಗಿನ ಪಾಠದ್ದು ಏನಾದರೂ ನೆನಪಾಗ್ತದ? ಖಂಡಿತ ನೆನಪಾಗ್ತದೆ. ನನ್ನ ಒಂದು ದೃಷ್ಟಿಕೋನ ಏನಿದೆ ಅಂದರೆ, ಕಾಲೇಜಿನ ಲೆಕ್ಚರರ್ಗಳಿಗೆ ಹೈಯರ್ ಎಲಿಮೆಂಟ್ರಿಯ ಮಾಸ್ಟರ್ ಸಂಬಳ ಕೊಡಬೇಕು, ಹೈಯರ್ ಎಲಿಮೆಂಟ್ರಿಯ ಮಾಸ್ಟರ್ಗಳಿಗೆ ಕಾಲೇಜಿನ ಲೆಕ್ಚರರ್ ಸಂಬಳ ಕೊಡಬೇಕು, UGC ಇದ್ದು. ಯಾಕೆಂದರೆ ನಮಗೆ ಅವರು ಅಕ್ಷರ ಕಲಿಸುವವರು, ನಾವು ಯಾವತ್ತೂ ಮರೆತು ಹೋಗುವುದಿಲ್ಲ. ಕಾಲೇಜ್ನಲ್ಲಿ ನಿಂತ್ಕೊಂಡು ಲೆಕ್ಚರ್ ಮಾಡೋದು ಲೆಕ್ಚರರ್ಸ್ ಅವರು, ಅವರಿಂದ ನಾವೇನು ಅಂಥದ್ದು ಪ್ರೀತಿ ಇಟ್ಟುಕೊಳ್ಳೋದಿಲ್ಲ ನಾವು. ಆದರೆ ಅಕ್ಷರ ಕಲಿತವರನ್ನು ಮರೆತು ಬಿಡೋದಿಲ್ಲ. ಅಣ್ಣಯ್ಯ ಮೇಷ್ಟ್ರು, ಆಮೇಲೆ ಅನೇಕ ಜನ, ನಾವು ಶಿವರಾಮ್ ಮೇಷ್ಟ್ರು, ವಾಸ್ತವ ಮೇಷ್ಟ್ರು, ಇವರೆಲ್ಲ ನಮಗೆ ಇವತ್ತಿಗೂ ನೆನಪಿದ್ದಾರೆ, ಆದರೆ ತೀರಿ ಹೋಗಿದ್ದಾರೆ. ಈಗ ನಿಮ್ಮ ಶಾಲಾ ಜೀವನದ ಬಗ್ಗೆ ಹೇಳುವುದಾದರೆ, ನೀವು ಆ ಸಂದರ್ಭದಲ್ಲಿ ಏನಾದರೂ ಈ ರೀತಿಯ ನಾಟಕ ಇಂಥದ್ದೇನಾದರೂ ಮಾಡಿದ್ದುಂಟ? ತುಂಬ ನಾಟಕ ಮಾಡಿದ್ದೇವೆ ನಾನು ಮತ್ತು ಚಾರ್ಲಿ ಸೇರಿಕೊಂಡು ಬಹಳ ನಾಟಕವನ್ನು ಮಾಡಿದ್ದೇವೆ. ನಾಟಕದಲ್ಲಿ ಬಹಳ ಆಸಕ್ತಿ ಇತ್ತು. ಅದು ನಾನು ಕಲಾವಿದನಾಗಬೇಕು ಅಥವಾ ಕಲಾವಿದನಾಗ್ತೇನೆ ಅನ್ನುವ ಒಂದು ಆಶಯ ಯಾವಾಗಲೂ ಇರಲಿಲ್ಲ. ಅದನ್ನು ಮಾಡುವ ಒಂದು ತುಂಟತನ ಇತ್ತು ನಮ್ಮಲ್ಲಿ. ನಾವೇ ಒಂದು ಸ್ಕ್ರಿಪ್ಟ್ ಮಾಡೋದು, ನಾವೇ ಮಾಡೋದು ಅದನ್ನು. ಹೌದು. ಈಗ ಶಾಲೆಯ ವಾರ್ಷಿಕೋತ್ಸವದಲ್ಲೆಲ್ಲ ಮಾಡಿದ್ದೀನಿ. ಸತ್ಯ ಹರಿಶ್ಚಂದ್ರದಲ್ಲಿ ರೋಹಿತಾಶ್ವನ ಪಾತ್ರ ಮಾಡಿದ್ದೆ. ಆಗ ನನಗೆ ಫಿಟ್ಸ್ ಕಾಯಿಲೆ ಇತ್ತು. ಅದರ ಮರುದಿವಸ ನಾನು ಬಿದ್ದಿದ್ದೆ, ಬದುಕೋದೇ ಕಷ್ಟ ಇತ್ತು. ಆಮೇಲೆ ನಾನು ಆ ಫಿಟ್ಸ್ ಕಾಯಿಲೆ ನನ್ನನ್ನು ಅಷ್ಟಾಗಿ ಬಾಧಿಸಲಿಲ್ಲ. ನಮ್ಮ ತಾಯಿಯವರು ಒಬ್ಬರೇ ಆದ್ದರಿಂದ ಅದನ್ನೆಲ್ಲ ಕಟ್ಟಿಕೊಂಡು ಅವರಿಗೆ ಮುಂದೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ತಾಯಿಯವರು ಹೆತ್ತ ರೀತಿಯನ್ನು ನೀವು ಕೇಳಿದರೆ ಆಶ್ಚರ್ಯ ಪಡ್ತೀರಿ. ನಾನು ಹೇಳೋದು ಯಾವಾಗಲೂ ಪ್ರಾಕೃತಿಕವಾಗಿ ಹೆತ್ತದ್ದು ಅಂತ. ಅಂದರೆ ಒಂದನ್ನು ತೆಂಗಿನಕಟ್ಟೆಯಲ್ಲಿ, ಒಂದನ್ನು ಗೊಬ್ಬರದ ಗುಂಡಿಯಲ್ಲಿ, ಅವರನ್ನು ಕರ್ಕೊಂಡು ಬರಲಿಕ್ಕೆ ನೆರೆ ಮನೆಯ ಒಬ್ಬಳ ಅಜ್ಜಿ ಮನೆಗೆ, ಹೀಗೆ ಯಾರೂ ನೋಡಿಕೊಳ್ಳೋರಿಲ್ಲ ನಮ್ಮ ತಾಯಿಯನ್ನು. ತಾಯಿಯವರು ತಮ್ಮ ಹೋರಾಟದಿಂದಲೇ ಅವರು ಹೆತ್ತ 3ನೇ ದಿವಸ ಕೆರೆಗೆ ಹೋಗಿ ಬಟ್ಟೆಯನ್ನು ಅದ್ದಿಕೊಂಡು ಬಂದವರು ಮಗುವಿನದ್ದು. ಇಂಥ ಒಂದು ಅದ್ಭುತವಾದಂತಹ ಜೀವನವನ್ನು ನಮ್ಮ ತಾಯಿಯವರು ಬದುಕಿದರು. ಅವರ ಕೊನೆಯವರೆಗೂ ಕೂಡ ಆ ಕಷ್ಟಗಳ ಸರಮಾಲೆಯಿಂದ ಅವರು ಹೊರಗೆ ಬರಲಿಕ್ಕೆ ಆಗಲಿಲ್ಲ. ನಾವು 8 ಮಕ್ಕಳಿದ್ದರೂ ಕೂಡ ಅವರು ಆ ಕಷ್ಟದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ಮಕ್ಕಳನ್ನು ಅವರು ಹೇಗೆ ನೋಡಿಕೊಂಡ್ರೋ ಮಕ್ಕಳು ಅವರನ್ನು ಹಾಗೆ ನೋಡಿಕೊಳ್ಳಿಲ್ಲ. ಅದು ಒಂದು ದೋಷ ಇದೆ ಅಂತ ನನಗೆ ಕಾಣಿಸ್ತದೆ. ನನ್ನ ಮನೆಯಲ್ಲೇ ಇದ್ದರು ಅವರು. ನಾನು ಚೆನ್ನಾಗಿ ನೋಡಿಕೊಂಡಿದ್ದೇನೆ ಅಂತೇನೆ ಅಲ್ಲ. ಆ ಬಾಳುವೆ ಬೆಳಕು ಓದಿದ ಮೇಲೆ ನಾನು 10 ರೀತಿಯಲ್ಲಿ ಜೀವನವನ್ನು ಕುತೂಹಲದಿಂದ ನೋಡ್ತಾ ಬೆಳೆಸಿಕೊಂಡು ಬಂದವನು. ಯಾವುದೋ ಒಂದು ಮಾಧ್ಯಮವನ್ನು ಒಬ್ಬ ಮನುಷ್ಯ ಹಿಡಿಬೇಕು, ಅವನು ಸಾಧಕನಾಗ್ತಾನೆ. ಆದರೆ ನಾನು ಇಷ್ಟೆಲ್ಲ ಕಲಿತೆ, ಬಾನ್ಸುರಿ ಕಲಿತೆ, ಮಹಾಬಲ ಗಿಡೆಯವರಿಂದ ಹಿಂದೂಸ್ತಾನಿ ಸಂಗೀತ ಕಲಿತೆ. ಬಾಲ್ಯದಲ್ಲಿ ನಮಗೆ ಓಬು ಶೇರಿಗಾರ ಅಂತ ಹೇಳಿ ಒಬ್ಬರು ಸ್ಯಾಕ್ಸೋಫೋನ್ ವಾದಕರಿದ್ದರು. ನಾವು ಅವರ ಸುತ್ತ ನಿಂತುಕೊಳ್ತಿದ್ದೆವು. ನಾವು ಬಾಲ್ಯದಲ್ಲಿ ಈ ಬಿದಿರನ್ನು ತಗೊಂಡೋಗಿ ಕಮ್ಮಾರನ ಕೊಟ್ಟಿಗೆಯಲ್ಲಿ ತೂತು ಮಾಡಿ ಕೊರೆದು ಅದನ್ನು ಒಬ್ಬ ಶೇರೆಗಾರನಿಗೆ ತೋರಿಸ್ತಿದ್ದೆವು ನಾವು. ಅವನು ಇದಾಗೋದಿಲ್ಲ ಅಂತ. ಯಾಕೆಂದರೆ ಕೊಳಲನ್ನು ಮಾಡಲಿಕ್ಕೆ ಒಂದು ವಿಧಾನ ಅಂತ ಉಂಟು, ನಾವು ಒಟ್ಟಾರೆ ಮಾಡಿದರೆ ಆಗೋದಿಲ್ಲ. ನಮ್ಮ ಹುಚ್ಚು ಎಷ್ಟಿತ್ತಂದರೆ, ಪಪಾಯಿ ಓಟ ಇದೆಯಲ್ಲ, ಅದಕ್ಕೆ ಕರಿಮರದ ಒಂದು ಎಲೆಯನ್ನು
ಪಿಪಿರಿಯಾಗಿ ಮಾಡಿ ಅದರಲ್ಲಿ ನಾವು ವಾದ್ಯ ಊದ್ತಿದ್ದೆ. ಇದೆಲ್ಲ ಹೈಸ್ಕೂಲ್ನವರೆಗೆ? ಹೌದು. ಇದು ಕಲೆಯ ಮೂಲ ಸ್ವರೂಪ ಇತ್ತಲ್ಲ ನನ್ನಲ್ಲಿ ಅಂತ ಒಂದು ಈಗ ಅನಿಸ್ತದೆ. ಈಗ ಹೈಸ್ಕೂಲಿಗೆ ಹೋಗುವಾಗ ಏನಾದರೂ ಹೈಸ್ಕೂಲ್ನಲ್ಲಿ ಪ್ಯಾಚ್, ಯಾಕೆ ಅಂದರೆ ನಾವು ಹಳ್ಳಿಯವರು. ಶಾಲೆ ಮುನ್ಸಿಪಲ್ ಹೈಸ್ಕೂಲು. ಎಷ್ಟು ದೂರ ಅದು? ಅದು ಸುಮಾರು 4 ಕಿಲೋಮೀಟ್ರು ಮಾರ್ಪಳ್ಳಿಯಿಂದ ನಡ್ಕೊಂಡು ಹೋಗ್ಬೇಕು, ಬರಬೇಕು. ಅಲ್ಲಿ ನಾವು ಪೇಟೆಯ ಹುಡುಗರ ಚುರುಕನ್ನು ನೋಡಿದ ಕೂಡಲೇ ನಮ್ಮ ಭಾಷಣ ಮಾಡೋದು, ಆಮೇಲೆ ನಾಟಕ ಮಾಡೋದು ಎಲ್ಲವೂ ಒಂದು ನಿಂತು ಹೋಯ್ತು. ಸಭಾಕಂಪನ ಶುರುವಾಯಿತು, ಅಲ್ಲಿಯವರೆಗೆ ಆಯಿತು. ಆದ್ದರಿಂದ ಅಲ್ಲಿಂದ ನಾನು SSLC ಅವರೆಗೆ ಯಾವ ಚಟುವಟಿಕೆಯನ್ನು ಮಾಡಲಿಲ್ಲ. SSLC ಆದ ಮೇಲೆ ಎಂತ ಮಾಡುದು ಅಂತ ಏನಾದರೂ ಯೋಚನೆ ಇಲ್ಲ. ನಮ್ಮ ತಾಯಿಯವರು ಏನು ಹೇಳುವವರಲ್ಲ, ನಮ್ಮ ಅಣ್ಣಂದರು ನಮಗೇನು ಸಜೆಸ್ಟ್ ಮಾಡುವವರಲ್ಲ. ನಾವು ಯಾಕೆ ಕಾಲೇಜಿಗೆ ಹೋದೆವು ಅಂತ ನಮಗೇ ಗೊತ್ತಿಲ್ಲ. ಎಲ್ಲಿಗೆ ಕಾಲೇಜಿಗೆ ಹೋದ್ದು ನೀವು? ಪೂರ್ಣಪ್ರಜ್ಞ ಕಾಲೇಜಿಗೆ ಹೋದ್ದು. ಆಗ ಘಟಾನುಘಟಿ ವಿದ್ವಾಂಸ ಲೆಕ್ಚರರ್ಗಳು ಇದ್ದರು. ಮಟ್ಪಾಡಿ ರಾಜಗೋಪಾಲಾಚಾರ್ಯರು ಇದ್ದರು, ನಟರಾಜ್ ದೀಕ್ಷಿತ್ ಇದ್ದರು, ಆಮೇಲೆ ಬಲ್ಲಾಳರು ಅಂತ ಹೇಳಿ ಒಬ್ಬರು ಇದ್ದರು, ಪಾವೆಮಾಚಾರ್ಯರ ಮಗ ರಾಧಾಕೃಷ್ಣಾಚಾರ್ಯರು ಎಕನಾಮಿಕ್ಸ್ ಅಷ್ಟು ಚೆನ್ನಾಗಿ ಮಾಡ್ತಿದ್ರು ನಮಗೆ. ಚಂದ್ರಶೇಖರ್ ಕಂಬಾರರು ಸ್ವಲ್ಪ ಸಮಯ ಇದ್ದರು, ಗೋಪಾಲಕೃಷ್ಣ ಅಡಿಗರು ಇದ್ದರು. ಹೌದೌದು, ಗೋಪಾಲಕೃಷ್ಣ ಅಡಿಗರ ಯಾವ ಮೋಹನ ಮುರಳಿಯನ್ನು ಕೇಳಿದ್ದು ನಾನು ಅಲ್ಲಿ. ಇಂತಹ ಕವಿಯೊಬ್ಬ ತನ್ನ ದಾರಿಯನ್ನು ಬಿಟ್ಟು ಅವರು ನವೋದಯದ ಅದೇ ರೀತಿಯ ಭಾವಗೀತೆಗಳನ್ನೇ ಬರೀತಿದ್ದರೆ ಬೇಂದ್ರೆಯನ್ನು ಮೀರಿಸ್ತಿದ್ರು. ಆದರೆ ಮನುಷ್ಯ ಹೇಗೆ ಬದಲಾಗ್ತಾನೆ ಅನ್ನೋದು ನನಗೊಂದು ಆಶ್ಚರ್ಯ. ತನ್ನ ದಾರಿಯನ್ನು ಬಿಟ್ಟು ತಾನು ಬೇರೆ ಒಂದು ದಾರಿಯನ್ನು ಹಿಡಿಯಬೇಕು, ನವೋದಯದ ದಾರಿಯಲ್ಲೇ ನಾನು ಸಾಗಬಾರ್ದು. ನವ್ಯ ಕಾವ್ಯದ ಒಂದು ಹುಟ್ಟನ್ನು ಹಾಕಿದ್ವಿ. ಆಮೇಲೆ ಅದನ್ನೇ ಅವರು ಬೆಳೆಸಿದ್ರು, ಅವರ ಜೊತೆಗೆ ಅದು ಮುಗಿಯಿತು. ಈಗ ಅಂತಹ ಒಂದು ಪ್ರತಿಭಾವಂತ ಕವಿಗಳನ್ನು ನೀವು ನೋಡೋದಿಲ್ಲ. ಆದರೆ ಆಮೇಲೆ ಬಂದ ಒಂದು 2-3 ಕವಿಗಳು ಬಹಳ ಪ್ರತಿಭಾವಂತರೇ. AK ರಾಮಾನುಜನ್, ಆಮೇಲೆ KV ತುರ್ಮಲೇಶ್, ಇವರ ಕಾವ್ಯಗಳನ್ನೆಲ್ಲ ನಾನು ಓದಲಿಕ್ಕೆ ಶುರು ಮಾಡಿದ್ದೇನೆ. ಈಗ ಈ ಹೈಸ್ಕೂಲಿಂದ ಕಾಲೇಜಿಗೆ ಹೋಗಿ ಕಾಲೇಜು ಕಲಿತಾ ಇರುವಾಗ ನಿಮಗೆ ಇಂಥದ್ದೊಂದು ಗುರಿ ಅಂತೇನು ಇರಲಿಲ್ಲ. ಇಂಥದ್ದು ಅಂತ ಒಂದು ಗುರಿ ಇರಲಿಲ್ಲ ನಮಗೆ. ಕಾಲಿಗೆ ಚಪ್ಪಲಿ ಇರಲಿಲ್ಲ, ನಾವು ಲುಂಗಿ ಕಟ್ಟಿಕೊಂಡು ಹೋಗೋದು. ಆಗ ಈಗಿನ ಮಕ್ಕಳ ಹಾಗೆ ಯಾವ ಸೌಲಭ್ಯವೂ ಇಲ್ಲ. ಮತ್ತು ಯಾವುದನ್ನು ಮೇಜರ್ ತಗೊಳ್ಬೇಕು, ಯಾವುದನ್ನು ಮೈನರ್ ತಗೊಳ್ಬೇಕು. ಆಗ ನನಗೆ ಗೋಪಾಲಕೃಷ್ಣ ಅಡಿಗರು ಒಂದು ವೇಳೆ ನೀನು ಕನ್ನಡ ಮೇಜರ್ ತಗೋ ಅಂತ ಹೇಳ್ತಿದ್ರೆ ನಾನು ಬೇರೆ ರೀತಿಯ ಒಂದು ಜೀವನದ ಒಂದು ದಾರಿಯಲ್ಲಿ ಹೋಗ್ತಿದ್ದೆ. ಏನೂ ಇಲ್ಲದ್ರಿಂದ ನೀವು ಕೊನೆಗೆ ಶಿವರಾಮ್ ಕಾರಂತರ ಸಂಪರ್ಕಕ್ಕೆ ಬಂದ್ರಿ ಅಂತ? ಹೌದೌದು. ಹೇಗೆ ಬಂದದ್ದು? ಬಾಳುವೆ ಬೆಳಕು ಓದಿ ನಾನು ಕೊನೆಯ ವರ್ಷ ಪರೀಕ್ಷೆಗೆ ಕೂತ್ಕೊಳ್ಳಿಲ್ಲ. ಅದು ನಾನು ಬೇರೆ ದಾರಿಯನ್ನು ಹಿಡಿಬೇಕು ಅಂತ ಆ ತತ್ವದಿಂದಾಗಿ. ಹೌದು, ಅದನ್ನು ಮುಗಿಸಿದರೆ ಯಾವುದಾದ್ರೂ ಒಂದು ಜಾಬಿಗೆ ಸೇರಿಕೊಳ್ತೇನೆ, ಮತ್ತೆ ಅದಾಗ್ತದೆ, ಒತ್ತಡ ಬರ್ತದೆ. ಅದಕ್ಕೆ ಸರಿಯಾಗಿ ನಮ್ಮ ಚಿಕ್ಕ ತಂದೆಯವರು ಒಂದು ಉತ್ತರ ಕರ್ನಾಟಕದಲ್ಲಿ ಇದ್ದವರು ಸಂಪೂರ್ಣ ವ್ಯಾಪಾರದಲ್ಲಿ ದಿವಾಳಿಯಾಗಿ ಮಾರ್ಪಳ್ಳಿಗೆ ಬಂದರು. ನಮ್ಮ ಸ್ವಂತ ಜಮೀನು ಮತ್ತು ಪಿತ್ರಾರ್ಜಿತ ಜಮೀನು ಎಲ್ಲ 3 ಎಕರೆ ಸೇರಿ ಅವರು ತಮ್ಮ ಹೆಸರಿಗೆ ಮಾಡಿಕೊಂಡ್ರು, ನಮ್ಮ ತಂದೆಯವರನ್ನು ಹೆದರಿಸಿ. ನಾವೆಲ್ಲ ಒಂದು ಗೂಡು ಬಿಟ್ಟು ಆ ಹಕ್ಕಿಗಳ ಹಾಗೆ ಆ ಕಾಲಕ್ಕೆ ಬಾಳುವೆ ಬೆಳಕು ಓದಿದ್ದೇನಲ್ಲ, ಹೇಗೋ ಕೂಶಿಯಾರ್ ದಾಸ್ ಭಟ್ರ ಹತ್ರ ಹೋಗಿ ಕೇಳಿದೆ, ನಾನು ಯಕ್ಷಗಾನ ಕೇಂದ್ರಕ್ಕೆ ಸೇರ್ಬೋದಾ ಅಂತ. ಅವರೊಂದು ಪ್ರಕಟಣೆ ಕೊಟ್ಟಿದ್ದರು, ಸೇರಿಕೋಬಾ ಅಂತ ಹೇಳಿದರು ಅವರು. ನಾನು ಹೇಗೂ 1 ವರ್ಷ ಪುಕ್ಕಟೆ ಊಟ ಸಿಗುತ್ತೆ, ಆಮೇಲೆ ಬಾಡಿಗೆ ರೂಮ್ನಲ್ಲಿ ಇರಬೇಕಾಗಿಲ್ಲ ಅಂತ ಹೇಳಿಕೊಂಡು ಯಕ್ಷಗಾನ ಕೇಂದ್ರಕ್ಕೆ ಸೇರಿದೆ. ಯಕ್ಷಗಾನ ಕೇಂದ್ರದಲ್ಲಿ ಏನು ಕಲ್ತ್ರಿ? ಯಕ್ಷಗಾನ ಕೇಂದ್ರದಲ್ಲಿ ನೃತ್ಯ, ಭಾಗವತಿಕೆ, ಜಾನ್ವಾರಕಟ್ಟೆ ಗೋಪಾಲಕೃಷ್ಣ ಕಮ್ಟಿ ಅನ್ನುವಂತಹ ಒಂದು ಕುಮಾರ ಗಂಧರ್ವನ ಥರದ ಭಾಗವತರನ್ನು ನಾನು ನೋಡಿದ್ದೇನೆ. ಮರಿಯಪ್ಪಾಚಾರಿ ಅಂತ ಶಿಷ್ಯನನ್ನು ನೋಡಿದ್ದೇನೆ. ಇವತ್ತಿಗೆ ನನಗೆ ಯಕ್ಷಗಾನ ಗಮಕ ಬೇರೆ ಅನ್ನುವಂಥದ್ದನ್ನು ನಾನು ಮೆಡ್ರಾಸಿಗೆ ಹೋಗಿ TM ಕೃಷ್ಣ ಅವರ ಎದುರು ಅದನ್ನು ಸಾಧಿಸಿ ಬಂದಿದ್ದೇನೆ. ಒಂದು ಶಾಸ್ತ್ರೀಯ ನೆಲೆಗಟ್ಟು ಇಲ್ಲದೆಯೂ ಒಂದು ಶಾಸ್ತ್ರೀಯತೆ ಇರಲಿಕ್ಕೆ ಸಾಧ್ಯ ಅಂತ ಅವರು ಒಪ್ಪಿಕೊಂಡ್ರು ಆ ದಿವಸ. ಹೌದೌದು, ಬರೀ ಗಮಕಗಳಿಂದ ಒಂದು, ಅಂದರೆ ನಮ್ಮ ಕನ್ನಡದಲ್ಲಿ ಒಂದು ಕಾಂಪೋಸಿಷನ್ ಅಂತ ಹೇಳ್ತೀವಲ್ಲ, ಒಂದು ರಾಗದಲ್ಲಿ ಸಂಯೋಜನಾತ್ಮಕ ಸಂಗೀತ ಅನ್ನೋದು ಇರುವುದು ಯಕ್ಷಗಾನದಲ್ಲಿ ಮಾತ್ರ. ಒಂದು ಯಕ್ಷಗಾನ ಒಂದು ರಾಗವನ್ನು 2 ನಿಮಿಷದಲ್ಲಿ ಪ್ರಭಾವಿಸುವಷ್ಟು ಅದಕ್ಕೆ ಗಮಕಗಳ ಶಕ್ತಿ ಇದೆ. ಅದನ್ನು ಆ ಗಮಕಗಳನ್ನು ಬಿಟ್ಟು ಇವತ್ತು ನಾವು ಸಿನಿಮಾಕ್ಕೆ ಎಲ್ಲ ಬಂದಿದ್ದೇವೆ. ಹೌದು, ಮಾಬಲೇಗಡೆಯವರು ಅದನ್ನು ಬೈದು ಆಮೇಲೆ ಕೊರಗಿ ಸತ್ತರು ಅವರು. ಯಕ್ಷಗಾನ ಹೀಗೆ ಡಿಜನರೇಟ್ ಆಯಿತು ಅಂತೇಳಿ. ಈಗ ನೀವು ಕೇಂದ್ರಕ್ಕೆ ಸೇರಿದ ಮೇಲೆ ನೃತ್ಯ ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ರಿ, ಜೊತೆಗೆ ಭಾಗವತಿಕೆಯೂ ಕಲ್ತ್ರ? ಹೌದು. ಆಮೇಲೆ ನಾನು ವೇಷ ಕಟ್ಟಿಕೊಳ್ಳಿಕ್ಕೆ ಕಲಿಸಲಿಲ್ಲ.
ಅದು ಒಂದು ದೋಷ ಆಯಿತು. ನಾನು ಮೇಳಕ್ಕೆ ಸೇರಿದಾಗ ವೇಷವನ್ನು ಕಟ್ಟಿಕೊಳ್ಳಿಕ್ಕೆ ಆಗದೆ ಮೇಳ ಬಿಟ್ಟೆ. ಈಗ ಮೊದಲಿಗೆ ಅಲ್ಲಿ ಕಲ್ತದ್ದು ಎಷ್ಟು ಸಮಯ? 1 ವರ್ಷ. 1 ವರ್ಷ. ಆದರೆ ನೃತ್ಯದಲ್ಲಿ ನಾನು ಬಹಳ ಚೆನ್ನಾಗಿ ಮಾಡ್ತಿದ್ದೆ. 1 ವರ್ಷ ಆದಮೇಲೆ 1 ವರ್ಷ ಆದಮೇಲೆ ಅಲ್ಲಿಯ ವಾರ್ಷಿಕೋತ್ಸವದಲ್ಲಿ ರುಕ್ಮಿಣಿ ಸ್ವಯಂವರ ಅನ್ನುವಂಥ ಒಂದು ಪ್ರಸಂಗವನ್ನು ಆಡಿದೆವು. ಅದರಲ್ಲಿ ಮುಖ್ಯ ಪಾತ್ರ ರುಕ್ಮನ ಪಾತ್ರ ನಾನು ಚೆನ್ನಾಗಿ ಹಾಳು ಮಾಡಿದ್ದೆ. ಯಾಕೆ ಅಂದರೆ ನನಗೆ ಭಾವಾಭಿನಯವೇ ಬರ್ತಿರಲಿಲ್ಲ. ನಂಗೆ ಬಹಳ ಆಶ್ಚರ್ಯ, ಒಂಥರ ನನ್ನ ಅಭಿನಯ ವಿಕೃತ ಆಗಿತ್ತದು. ಅದನ್ನು ಶಿವರಾಮ್ ಕಾರಂತರು, ಕೆ ಹೆಬ್ಬಾರರು, ಆಮೇಲೆ NSDಯ ಒಬ್ಬರು ಡೈರೆಕ್ಟರು ಎಲ್ಲರೂ ನೋಡಿದರು, ಅದಕ್ಕೆ ಸಾಕ್ಷಿಯಾದರು. ನಾನು ಇನ್ನೂ ನನ್ನ ಗೆಳೆಯರು ಹೇಳಿದರು, ನೀವು ಯಕ್ಷಗಾನ ಉದ್ಧಾರ ಮಾಡಿದ್ದು ಸಾಕು, ಇನ್ನೇನಾದರೂ ಮಾಡಿ ಅಂತ. ಆಮೇಲೆ ನಾನು ನನ್ನ ಅಣ್ಣನ ಒಟ್ಟಿಗೆ, ನಾವು ಹೇಗೂ ಮಾರ್ಪಳ್ಳಿಯನ್ನು ಬಿಡುವವರು, ಅಣ್ಣನ ಒಟ್ಟಿಗೆ ಧಾರವಾಡಕ್ಕೆ ಹೋದೆ. ನನ್ನ ತಾಯಿ ನನ್ನ ಅಣ್ಣನ ಒಟ್ಟಿಗಿದ್ದು ಅಲ್ಲಿ ನಾನು ಫೋಟೋಗ್ರಫಿ ಕಲೀಲಿಕ್ಕೆ ಹೋದೆ. ಆಗಿನ ಕಾಲದಲ್ಲಿ ನಿಮ್ಗೆ ಗೊತ್ತಲ್ಲ, ನೆಗೆಟಿವ್ ಮತ್ತು ಪಾಸಿಟಿವ್. ಹೌದೌದು. ಆ ನೆಗೆಟಿವ್ ರೂಮಿನಲ್ಲಿ ಆ ಧಾರವಾಡದ ಮಕ್ಕಳು ಅವರೆಲ್ಲ ಸೇರಿಕೊಂಡು ಕಲ್ತರು, ನನ್ನನ್ನು ಕಲೀಲಿಕ್ಕೆ ಬಿಡಲಿಲ್ಲ. ಅದು ಸರಿ. ಆಮೇಲೆ ಫೋಟೋಗ್ರಫಿ ಮುಗಿಯಿತು, ಇನ್ನು ಅದು ಆಗೋದಿಲ್ಲ ಅಂತಾಯಿತು. ಆಮೇಲೆ ಬಾಲೆಖಾನ್ ಅವರ ಹತ್ರ ಸಿತಾರ್ ಕಲೀಲಿಕ್ಕೆ ಹೋದೆ. ಸಿತಾರ್ ಕಲೀಲಿಕ್ಕೆ ಹೋಗಿ ಆಮೇಲೆ ನನಗೆ ಸಿತಾರು ಬಹಳ ಕಷ್ಟದ ವಾದನ ಅದು. ನನಗೆ ಒಂದು ಆಶ್ಚರ್ಯ ಅಂದರೆ, ಬಾಲೆಖಾನ್ ಅವರು ಕಲಿಸುವ ಮೊದಲು ನೀವು ಬನ್ನಿ, ತೆಂಗಿನಕಾಯಿ, ಬಾಳೆಹಣ್ಣು, ಹೂ, ಆಮೇಲೆ ಗಂಧ ಎಲ್ಲ ಹಿಡ್ಕೊಂಡು ನೀವು ಬನ್ನಿ, ಅಲ್ಲಿ ಸರಸ್ವತಿಯ ಪೂಜೆಯನ್ನು ಮಾಡಿಸಿದರು. ಬಾಲೆಖಾನ್ ಆಗಿದ್ದರು ಅವರು, ಖಾನ್ ಆಗಿದ್ದರು, ಆದರೆ ಸರಸ್ವತಿಯ ಮೇಲೆ ಬಹಳ ಭಕ್ತಿ ಅವರಿಗೆ. ಇವತ್ತಿಗೂ ನನಗೆ ಆಶ್ಚರ್ಯ ಕಾಣೋದು, ಜಾಕೀರ್ ಹುಸೇನ್ನಿಂದ ಹಿಡಿದು ಎಲ್ಲ ಖಾನ್ ಸಾಹೇಬರುಗಳು ಸರಸ್ವತಿಯನ್ನು ಅತ್ಯಂತ ನಮ್ಮ ಸಂಗೀತದ ದೇವತೆ ಅಂತೇಳಿ ಒಪ್ಕೊಳ್ತಾರೆ. ಈ ಒಂದು ಜಾತಿಯನ್ನು ಮೀರಿ ಒಂದು ಇರುವಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ಮಾತ್ರ ಅದು. ಈಗ ಅಲ್ಲಿ ಬಾಲೆಖಾನ್ ಹತ್ರ ಎಷ್ಟು ಸಮಯ ಹೋಗಿದ್ರಿ? ನಾನು ಒಂದು 3-4 ತಿಂಗಳು ಹೋದೆ. ಅದು ಆಗುವುದಿಲ್ಲ ಅಂತ ಕಂಡಿತ್ತು, ಬಹಳ ಕಷ್ಟದ ವಾದನ ಅದು. ಅದರಿಂದ ನಾನು ಬೇರೆ ಫೋಟೋಗ್ರಫಿಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಊರಿಗೆ ಬಂದೆ. ಇಲ್ಲಿ ಆ ಹೊತ್ತಿಗೆ ನನಗೆ ಯಕ್ಷಗಾನ ಕೇಂದ್ರದಿಂದ ಕರೆ ಬಂತು, ಒಂದು ಪಾತ್ರ ಮಾಡಲಿಕ್ಕಿದೆ ಅಂತ. ಅದು ಮಾಯಾಶೂರ್ಪನಖಿ ಅನ್ನೋ ಪಾತ್ರ. ಅದು ಬಹಳ ಗೆದ್ದು ಬಿಡ್ತು. ಮಾರ್ತಾ ಎಷ್ಟೇನು ಅಮೇರಿಕಾದಿಂದ ಬಂದಿದ್ದರು, ಅವರೆಲ್ಲ ಬಹಳ ಮೆಚ್ಚಿದ್ರು. ಆಗ ನನಗೆ ಅಭಿನಯ, ವೇಷ ಇವೆಲ್ಲದರ ಮೇಲೆ ಹಿಡಿತ ಬಂತು ಅಷ್ಟಾಗುವಾಗ. ಹೌದು, ಅದು ಬಹಳ ಯಶಸ್ವಿಯಾದ ಪಾತ್ರ ನಂತ ಮಾಯಾಶೂರ್ಪನಖಿ. ಆಮೇಲೆ ಈ ಯಕ್ಷಗಾನದಲ್ಲೇ ಮುಂದೆ ಹೋಗುವಂಥ ಯೋಚನೆ. ಹೌದು, ಅದಕ್ಕೆ ಯೋಚನೆ ಮಾಡಿ ನಾನು ಮತ್ತೆ ಶಂಭು ಹೆಗ್ಡೆ ಅವರ ಜೊತೆ ಒಂದು 2-3 ವರ್ಷ ಯಕ್ಷಗಾನ ಮೇಳದಲ್ಲೇ ದುಡಿದಿದೆ. ಆ ಹೊತ್ತಿಗೆ ಮಾಬಲ ಹೆಗ್ಡೆ ಅವರ ಪರಿಚಯ ಆಯಿತು. ನನಗೆ ಒಂದು ಬಾನ್ಸುರಿ ಮತ್ತು ಹಿಂದೂಸ್ತಾನಿ ಸಂಗೀತವನ್ನು ಕಲಿಸುವಂಥ ಅವರು ಕಲಿಸಿದ್ರ. ಹೌದು, ಅವ್ರು ವ್ಯವಸ್ಥೆ ಮಾಡಿದರು. ನನ್ನ ಮನಸ್ಸನ್ನು ಪೂರ್ಣ ಯಕ್ಷಗಾನ ಹೇಗಿರಬೇಕು ಅನ್ನುವಂಥ ಒಂದು ಎಚ್ಚರವನ್ನು ಹುಟ್ಟಿಸಿದ ಮಹಾನುಗುರು ಅಂದರೆ ಮಾಬಲ ಹೆಗ್ಗಡೆಯವರು. ನಾನು ನಿಜವಾಗಿಯೂ ಕಲೆಯ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಲಿಕ್ಕೆ ಕಾರಣವೇ ಮಹಾಬಲ ಹೆಗ್ಗಡೆಯವರು. ಈಗ ನೀವು ಶಂಭು ಹೆಗ್ಡೆ ಅವರ ಜೊತೆ ಮೇಳದಲ್ಲಿ ತಿರುಗಾಟ ಮಾಡಿದ್ರ? ಹೌದು, ಶಂಭು ಹೆಗ್ಡೆ ಅಲ್ಲಿ ನಾನು ಸಂಗೀತ ಮಾಡ್ತಿದ್ದೆ, ಭಾಗವತಿಕೆ ಮಾಡ್ತಿದ್ದೆ. ಆಮೇಲೆ ಹಾಸ್ಯಗಾರರು ಇಲ್ಲದೆ ಇರುವಾಗ ಹಾಸ್ಯಗಾರನ ವೇಷ, ಋಷಿಗಳು ಇಲ್ಲದೆ ಇರುವಾಗ ಋಷಿಗಳ ವೇಷ ಮಾಡ್ತಿದ್ದೆ. ಆದರೆ ವೇಷ ಹಾಕ್ಲಿಕ್ಕೆ ಹೆಚ್ಚು ಬರ್ತಿರ್ಲಿಲ್ಲ. ಆ ವೇಷಗಳನ್ನ ಹಾಕ್ಲಿಕ್ಕೆ ಸುಲಭ ಅಲ್ವಾ, ಕಿರೀಟ ಏನು ಕಟ್ಕೊಳ್ಬೇಕಾಗಿಲ್ಲ, ಅಂತಹ ವೇಷಗಳನ್ನು ಮಾಡ್ತಿದ್ದೆ. ಅದನ್ನು ಯಶಸ್ವಿಯಾಗಿ ಮಾಡ್ತಿದ್ದೆ. ಜೊತೆಗೆ ಸಂಗೀತ. ಹೌದು. ನಿಮ್ಮ ಮುಖ್ಯ ಭಾಗವತರು ಯಾರಿದ್ರು ಆಗ? ನೆಬ್ಬೂರು. ನಾನು ಅವ್ರ ಹತ್ರ ಬಹಳಷ್ಟು ಕಲಿತೆ. ನೆಬ್ಬೂರನ್ನು ನಾನು ಇವತ್ತಿಗೂ ಒಬ್ಬ ಸಾಂಪ್ರದಾಯಿಕ ಭಾಗವತ ಮತ್ತು ರಂಗದ ಭಾಗವತ ಅಂತ ಒಪ್ಪಿಕೊಳ್ತೇನೆ. ಅವರಿಗಿಂತ ಮೊದಲು ನಾರಾಯಣಪುರನ್ನು ಮೆಚ್ಚಿಕೊಳ್ತೇನೆ ನಾನು. ಯಾಕೆಂದರೆ ಮಹಾಬಲ ಹೆಗ್ಗಡೆಯವರೇ ಹೇಳ್ತಿದ್ರು, ನಾನು ವೇಷ ಹಾಕಿ ಹಿಂದೆ ನೋಡುವಾಗ ಒಬ್ಬ ಗಂಧರ್ವ ಇಲ್ಲಿ ಕೂತು ಹಾಡ್ತಿದ್ದಾನೆ ಅಂತ ನನಗೆ ಅನಿಸ್ತಿತ್ತು ಅಂತ. ನಾರಾಯಣಪುರಲ್ಲಿ ಸಂಗೀತದ ದೋಷಗಳು ಇವೆ ಇಲ್ಲ ಅಂತ ಅಲ್ಲ, ಆದರೆ ಅವರ ಶ್ರದ್ಧೆ, ಅವರ ಆಟವನ್ನು, ಒಂದು ಪಾತ್ರವನ್ನು ಎತ್ತಿ ಕಟ್ಟುವ ರೀತಿ, ಹಾಡಿನಲ್ಲಿ ಇರುವ ಭಾವ, ಇವೆಲ್ಲ ಬಹಳ ಅದ್ಭುತವಾದದ್ದು. ಅವರನ್ನು ಬಿಟ್ಟರೆ ನಾನು ಮರಿಯಪ್ಪಾಚಾರ್ಯ ಅವರನ್ನು ತುಂಬ ಮೆಚ್ಚುತ್ತೇನೆ. ಮರಿಯಪ್ಪಾಚಾರ್ಯ ಇವರು ಎಲ್ಲರಿಗಿಂತ ತುಂಬ ದೊಡ್ಡ ಭಾಗವತ. ಒಂದು ಕಣದಷ್ಟು ಅವರು ಅಪಶ್ರುತಿಯಲ್ಲಿ ಹಾಡೋದಿಲ್ಲ. ಅವರ ಸ್ವರದ ಶಕ್ತಿಯೂ ಹಾಗೆ ಇತ್ತು. ಆದರೆ ಅವರಲ್ಲಿ ವೇಷಧಾರಿಗಳನ್ನು ಬೇಕಾದ ಹಾಗೆ ಕುಣಿಸುವಂತಹ ಒಂದು ರೀತಿ ಇರಲಿಲ್ಲ ಅಂಥೇಳಿ ಕೆಲವರ ಅಪವಾದ ಇದೆ.
ಆದರೆ ಸಾಂಪ್ರದಾಯಿಕ ಭಾಗವತಿಕೆಯನ್ನು ನಾವು ಕಲಿಬೇಕಿದ್ರೆ ಮರಿಯಪ್ಪಾಚಾರಿ ಮತ್ತು ಜಾನ್ಯವಾರ ಕಟ್ಟೆ ಗೋಪಾಲಕೃಷ್ಣ ಕಮಿಟಿ ಅವರನ್ನೇ ನಾವು ಇಟ್ಕೊಳ್ಬೇಕಾಗ್ತದೆ. ಬಡಗುತಿಟ್ಟಿನಲ್ಲಿ ಹೀಗೆ ಆದರೆ ತೆಂಕುತಿಟ್ಟಿನಲ್ಲಿ ಒಬ್ಬರು ಇದ್ದರು, ಅವರ ಎದುರು ನಾನು ಹಾಡಿದ್ದೇನೆ, ಅವರು ನಾನು ಜೊತೆಯಾಗಿ ಹಾಡಿದ್ದಿದೆ. ಆಮೇಲೆ ನಿಮಗೆ ಈ 2-3 ವರ್ಷದ ತಿರುಗಾಟದ ನಂತರ ಯಕ್ಷಗಾನದಲ್ಲಿ ಅದರಲ್ಲೇ ಮುಂದುವರಿಯುವ ಅಂತ ಹೇಳಿ ತೋರದೆ ಇರುವುದು. ಯಕ್ಷಗಾನದಲ್ಲಿ ನನಗೆ ಇವತ್ತಿಗೂ ನನ್ನ ಸ್ವರ ಸ್ವಲ್ಪ ದೊರಗು, ಅದು ಮಾಧುರ್ಯದ ಸ್ವರ ಅಲ್ಲ. ಆದ್ದರಿಂದಾಗಿ ನನಗೆ ಭಾಗವತಿಕೆಯಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತು. ಮುಂದೆ ನಾನು ಹೋದದ್ದು ನೀನಾಸಂಗೆ ಟೀಚರ್ ಆಗಿ ಹೋದೆ. ನೀನಾಸಂಗೆ ಹೇಗೆ ನಿಮಗೆ CR ಜಂಬೆಯವರು ಅನ್ನೋರು ಬಂದಿದ್ದರು ಯಕ್ಷಗಾನ ಕೇಂದ್ರಕ್ಕೆ ನಾನು ಇರುವಾಗ. ನಾನು ಬಹಳ ಗೆಳೆಯರಾದರು. ಅವರು NSDಗೆ ಹೋಗಿ ಡೈರೆಕ್ಟರ್ ಆಗಿ ಬಂದು ನೀನಾಸಮನ್ನು ಕಟ್ಟಿದರು. ಇವತ್ತಿಗೂ CR ಜಂಬೆಯವರು ಬಹಳ BV ಕಾರಂತರ ನಂತರ ನನಗೆ ಬಹಳ ಮೆಚ್ಚುಗೆ. ಇಬ್ಬರು ನಿರ್ದೇಶಕರಲ್ಲಿ ಒಬ್ಬರು KV ಅಕ್ಷರ, ಇನ್ನೊಬ್ಬರು CR ಜಂಬೆಯವರ ಕನೆಕ್ಷನ್ ಬಂತು ಅಂತ ಹೇಳಿದ್ರಿ. ಹಾಗೆ ನೀವು ನೀನಾಸಮಿಗೆ ಹೋದದ್ದ? ಹೌದು, ನಾನು ಜಂಬೆಯವರು ಬಹಳ ಒತ್ತಾಯ ಮಾಡಿದರು ಒಂದು ಸಲ. ಅವರು ಭಾಸಭಾರತ ಅನ್ನುವಂಥದ್ದು ಯಲ್ಗುಂಡಪ್ಪನವರ ಅನುವಾದ ಮಾಡಿದ ಏಕಾಂಕಗಳನ್ನು ಒಟ್ಟು ಸೇರಿಸಿ ಭಾಸಭಾರತ ಮಾಡಿದರು. ಅದಕ್ಕೆ ಸಂಗೀತ ನಾನೇ ಮಾಡಿದ್ದೆ. ನಾನು ನಾಟಕದಲ್ಲಿ ಯಶಸ್ವಿಯಾಗಿ ಸಂಗೀತವನ್ನು ಮಾಡ್ತೇನೆ. ನಾಟಕದಲ್ಲಿ ಸಂಗೀತ ಮಾಡಲಿಕ್ಕೆ ಸಂಗೀತದ ಪರಿಭಾಷೆ ಏನು ಅನ್ನೋದು ಇವತ್ತಿನವರೆಗೂ ಯಾವ ಸಂಗೀತಗಾರನಿಗೂ ಗೊತ್ತಿಲ್ಲ. ಅದು BV ಕಾರಂತರು ನನಗೆ ಕಲಿಸಿದ್ದು. ಆ ಪರಿಭಾಷೆಯಲ್ಲಿ ನಾನು ಸಂಗೀತವನ್ನು ಮಾಡಿ. BV ಕಾರಂತರ ಜೊತೆಗೆ ನಿಮ್ಮ ಒಡನಾಟ ಹೇಗೆ ಶುರುವಾದ್ದು? BV ಕಾರಂತರು ಒಂದು ಸಲ ನಾನು ಬನ್ನಂಜೆ ಗೋವಿಂದಾಚಾರ್ಯರು ಒಂದು ಸಂಸ್ಕೃತ ಸಿನಿಮಾಕ್ಕೆ ನನ್ನನ್ನು ಸಂಗೀತಗಾರನಾಗಿ ಕರೆದರು. ಆಗ ನಾನು ಒಬ್ಬನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಸಂಗೀತವನ್ನು. BV ಕಾರಂತರು ಇದ್ದರೆ ಮಾಡ್ಬೋದು ಅಂತ ಹೇಳಿದೆ. BV ಕಾರಂತರು ನನ್ನನ್ನು ಕರೆದ್ರು. ನಾನು ಸಂಗೀತವನ್ನು ಹೇಗೆ ಕಂಪೋಸ್ ಮಾಡಿದ್ದೇನೆ ಅಂತ ಕೇಳಿದರು. ನಾನು ಒಡಿಸ್ಸಿ ರೀತಿಯಲ್ಲಿ ಜಯದೇವನ ಗೀತಗೋವಿಂದದ ಹಾಡುಗಳನ್ನು ಮಾಡಿದ್ದೆ. ಆ ಗೀತಗೋವಿಂದದ ಹಾಡನ್ನು ಕೇಳಿ ಅವರು ಇದು ಆಗ್ಬೋದು, ಕಾಂಪೋಸಿಷನ್ ಚೆನ್ನಾಗಿದೆ ಅಂಥೇಳಿ ಉಳಿದ ಸಂಗೀತವನ್ನೆಲ್ಲ. ಆಗ ನಾನು ಅವರ ರೂಮ್ನಲ್ಲಿರುವಾಗ ಕೊಳಲು ನುಡಿಸಿದೆ. ಅವರಿಗೆ ಆಶ್ಚರ್ಯ ಆಯಿತು. ಅವ್ರು ಬಂದು, ಅವರ ಮುಗ್ಧತೆ ಎಷ್ಟು ಅಂದರೆ, ಕೊಳಲು ನನ್ನ ಕೈಯಲ್ಲಿದೆ, ನನ್ನನ್ನೇ ನೋಡ್ತಾ ಕೇಳ್ತಾ ಇದ್ದಾರೆ, ನೀವೇನೋ ಕೊಳಲು ನುಡಿಸ್ತಾ ಇರೋದು? ಕೈಯಲ್ಲಿ ಕೊಳಲಿದೆ, ನಾನು ನುಡಿಸ್ತಾ ಇದ್ದೇನೆ. ಅವರ ಪ್ರಶ್ನೆಗಳು ಹಾಗೆ. ಆಮೇಲೆ ನೀವು ಯಮನ್ ರಾಗ ನುಡಿಸಿದ್ದಲ್ವ? ಯಮನ್ ರಾಗದಲ್ಲಿ ರೇ, ಆಮೇಲೆ ಒಂದು ಕಾಫಿ ಮಾಡ್ಕೊಂಡು ಬಂದು ಗ ಅಂತ ಹಾಡಬೇಕು. ಆ ವಿಚಿತ್ರ ರೀತಿಯಲ್ಲಿ ಅವರ ವರ್ತನೆಗಳು. BV ಕಾರಂತರ ಕಲಿಯೋದು ಬಹಳ ಇದೆ. ನಿಮಗೆ ಬಾನ್ಸುರಿ ಪಾಠ ಎಲ್ಲಿ? ಅದು ಬಾನ್ಸುರಿ ಪಾಠ ಆ್ಯಕ್ಚುಲಿ ಒಬ್ಬ ಪ್ಲಾಸ್ಟಿಕ್ ಕೊಳಲು ಮಾಡಿದ್ದ ನಮ್ಮಲ್ಲಿ ಯಕ್ಷರಂಗದಲ್ಲಿ ಇರುವಾಗ. ಅವನು ಭಂಡಾರಿ, ಒಬ್ಬ ವೇಷಗಳನ್ನು ಕೂಡ ಮಾಡ್ತಿದ್ದ. ಅವನು ಒಂದು ಪ್ಲಾಸ್ಟಿಕ್ ಕೊಳಲು ಮಾಡಿ, ಅವನಿಗೆ ಸಂಗೀತ ಬಹಳ ಚೆನ್ನಾಗಿ ಬರ್ತಿತ್ತು. ಅವನಿಗೆ ಸ್ವರಗಳೆಲ್ಲ ಚೆನ್ನಾಗಿ ಗೊತ್ತಿದ್ದು. ಪ್ಲಾಸ್ಟಿಕ್ ಕೊಳಲನ್ನು ಊದಿದ ನನ್ನ ಎದುರು. ಇದನ್ನು ನನಗೆ ಕೊಟ್ಟುಬಿಡು ಮಾರಾಯ ಅಂದೆ ನಾನು. ನಿಮಗೆ ಬರ್ತದ ನೋಡೋಣ ಅಂತ ಕೇಳಿದ. ನಾನು ಅದನ್ನು ನುಡಿಸಿದೆ. ಅವನು ಸರಿಗಮ ಪದನಿಸ ನನಗೆ ಹೇಳಿಕೊಟ್ಟ. ನಿಮ್ಮ ಮೊದಲ ಬಾನ್ಸುರಿ ಗುರು ಅವನು. ಆಮೇಲೆ 2 ವರ್ಷ ಸಿಕ್ಕಿದ್ದ ಮೇಲೆ ನೀವು ಕೋಮಲ ಸ್ವರವನ್ನು ನೀವು ನುಡಿಸೋದೇ ಇಲ್ವಾ ಅಂತ ಕೇಳಿದ. ಅವನೇ ಕೋಮಲ ಸ್ವರಗಳನ್ನು ಹೇಳಿಕೊಟ್ಟ. ಕೊನೆಗೆ ನನಗೆ ಅನಿಸಿದ್ದು 7 ಸ್ವರಗಳಲ್ಲ, 12 ಸ್ವರಗಳು. ಜಗತ್ತಿನಲ್ಲಿ ಇರುವುದು 12 ಸ್ವರಗಳು. ಅದು ಯುರೋಪಿಯನ್ ಸಂಗೀತ ಆಗಲಿ, ಭಾರತೀಯ ಸಂಗೀತ ಆಗಲಿ, ಈ 12 ಸ್ವರಗಳಲ್ಲಿ ಇಡೀ ಸಂಗೀತ ಪ್ರಪಂಚ ಇದೆ. ಇದು ನನಗೆ ಗೊತ್ತಾಯಿತು. ಇದು ಗೊತ್ತಾದ ಮೇಲೆ ನಾನು ಕಾಂಪೋಸಿಷನ್ಗಳನ್ನು BV ಕಾರಂತರಿಗಿಂತ ಭಿನ್ನವಾಗಿ ಮಾಡ್ತೇನೆ. ನಾನು ರಾಗಗಳನ್ನು ಹೆಚ್ಚು ಅದರ ರಾಗದ ಯಾರೂ ಮುಟ್ಟದ ನೆಲೆಗಳಲ್ಲಿ ಸ್ವರಗಳನ್ನು ತಂದು ನಾನು ಕಾಂಪೋಸಿಷನ್ ಮಾಡ್ತೇನೆ. ಹೌದು, BV ಕಾರಂತರು 12 ಸ್ವರಗಳನ್ನು ಮಾತ್ರ, ನಾನು ರಾಗಗಳನ್ನು ಇಟ್ಟುಕೊಳ್ಳೋದಿಲ್ಲ ಅಂತ ಹೇಳ್ತಿದ್ರು ಅವರು. ಸರಿ, ಈಗ BV ಕಾರಂತರ ಜೊತೆಗೂ ಕೂಡ ನಿಮಗೆ ಕನೆಕ್ಷನ್ ಆಯಿತು. ಮತ್ತು ನೀವು ಜಂಬೆಯವರು ಕರೆದದ್ದಕ್ಕೆ ನೀನಾಸಂಗೆ ಹೋದ್ರಿ. ಹೌದು. ನೀನಾಸಂಲ್ಲಿ ಏನು ಕೆಲಸ ನಿಮಗೆ? ನೀನಾಸಂನಲ್ಲಿ 1 ವರ್ಷ ಇದ್ದೆ. ಅವರು ಒಂದು ಸಿದ್ಧಾಂತ ಪರವಾದ ಒಂದು ಸಂಸ್ಥೆ. ಅದು ನನಗೆ ಸಿದ್ಧಾಂತ ಪರವಾದ ಯಾವುದೇ ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಯಾವ ಸಂಸ್ಥೆಯಲ್ಲಿಯೂ ನಾನು ಉದ್ಯೋಗಿಯಾಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ನಿರಂತರ ಉದ್ಯೋಗಿಯಾಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನನಗೆ ಈಗಲೂ ಒಂದು ಅಪವಾದ ಉಂಟು, ಅವರು ನಿಂತಲ್ಲಿ ನಿಲ್ಲುವುದಿಲ್ಲ ಅಂತ. ಆದರೆ ನಾನು ನಿಂತಲ್ಲಿ ನಿಲ್ಲದೇ ಇರಲಿಕ್ಕೆ ಕಾರಣ ನನಗೆ ಇರುವ ಸಿಸ್ಸರ್ ಫಿಟ್ಸಿನ ಒಂದು ರೂಪ.
ಅದು ನನ್ನನ್ನು ಹೆದರಿಸ್ತಿತ್ತು ಆಗಾಗ. ಅದರಿಂದ ಒಂದು ಕಡೆಯಲ್ಲೇ ನಿಲ್ಲುವಂಥ ಒಂದು ರೀತಿಗೆ ಭಯ ಇತ್ತು. ಇದರಿಂದಾಗಿ ನಾನು ಡಿಪ್ರೆಷನ್ನು, OCD, ಆಮೇಲೆ ಆಂಗ್ಸೈಟಿ ಡಿಸಾರ್ಡರ್, ಎಷ್ಟೆಲ್ಲ ಮನೋರೋಗಗಳಿವೆ ಅದನ್ನು ಅನುಭವಿಸಿದ್ದೇನೆ. ಅದೆಲ್ಲ ಈಗ ನಿಮಗೆ ಗೊತ್ತಾಗ್ತಾ ಇರೋದು. ಅದನ್ನು ಮೀರಲಿಕ್ಕೆ ನನಗೆ ಸಾಧ್ಯ ಆದ್ದು ಇತ್ತೀಚಿನ 2 ವರ್ಷಗಳಲ್ಲಿ. ಅದನ್ನು ಎಷ್ಟು ಮೀರಿದೆ ಅಂದರೆ, ನಾನು ನನ್ನ ಜವಾಬ್ದಾರಿಯನ್ನು ನಾನೇ ಹೊರಡುವ, ನಾನೇ ಬದುಕುವ, ದೇವರು, ದೈವ, ಧರ್ಮ, ದೇಶ, ಭಾಷೆ ಯಾವುದರ ಮೇಲೆಯೂ ಅಭಿಮಾನ ಇಲ್ಲದ ಒಬ್ಬ ಮನುಷ್ಯ ನಾನು. ಅದು ಸರಿ. ನಾನು ಸ್ವತಂತ್ರ ಮನುಷ್ಯ. ಈಗ ಸ್ವತಂತ್ರವಾಗಿ 1 ವರ್ಷ ನೀವು ನೀನಾಸಮ್ಮಲ್ಲಿ ಅವರ ಜೊತೆ ಹೋಗಿ ಮತ್ತೆ ಎಲ್ಲಿಗೆ ಹೋದ್ರಿ? ಸ್ವತಂತ್ರವಾಗಿ ಬಂದ ಮೇಲೆ ನಾನು BV ಕಾರಂತರ ಜೊತೆ ಸುಮಾರು ಸಮಯ ಚಂದ್ರಹಾಸ ನಾಟಕದಲ್ಲಿ ಎಲ್ಲ ಕೆಲಸ ಮಾಡಿದೆ. ಆಮೇಲೆ ನಾನು ಸ್ವಂತ, ನನಗೆ ಸಂಗೀತಕ್ಕೆ ಕರೆಗಳು ಬರಲಿಕ್ಕೆ ಶುರುವಾದವು, ನಾಟಕಕ್ಕೆ ಹಿನ್ನೆಲೆ ಸಂಗೀತ ಮಾಡಲಿಕ್ಕೆ. ಅದೇ ಉದ್ಯೋಗವನ್ನು ಮಾಡಿಕೊಂಡೆ. ಯಾವ ಕಡೆಗೆಲ್ಲ, ಯಾವ ಕಂಪನಿಗಳಲ್ಲಿ, ಹೇಗೆ? ಸಾಮಾನ್ಯವಾಗಿ KG ನಾರಾಯಣ್ ಅಂತ ಒಬ್ಬರು ಇದ್ದರು. ಅವರು ಯಾವಾಗಲೂ ನನ್ನನ್ನು ಕರೀತಿದ್ರು. KG ಕೃಷ್ಣಮೂರ್ತಿ ಅಂತ ಹೇಳಿ ಒಂದು ಕಿನ್ನರ ಮೇಳ ಅಂತ ಮಾಡ್ಕೊಂಡಿದ್ರು, ಹೆಗ್ಗೋಡ್ನಲ್ಲಿದ್ದು, ಅವರು ನನ್ನನ್ನು ಕರೀತಿದ್ರು. ಹೀಗೆ ನಾನು ಅದರಲ್ಲೇ ಬ್ಯುಸಿಯಾಗಿಬಿಟ್ಟೆ ನಾನು. ಮತ್ತೆ ನನ್ನ ಸಂಸಾರದ ತಾಪತ್ರಯಗಳು ತುಂಬ ಇದ್ದವು. ತಂಗಿಯನ್ನು ನಾನು ಕರ್ಕೊಂಡು ಬರಬೇಕಾಯಿತು, ನನ್ನ ಅಕ್ಕನನ್ನು ಕರ್ಕೊಂಡು ಬರಬೇಕಾಯಿತು. ಆಗ ನಮಗೆ ಅಷ್ಟು ಜನರಿಗೂ ಕೆಲಸ ಇಲ್ಲ, ಬದುಕಬೇಕೆ ಹಾಗೆ. ನನಗೆ 1.5 ಎಕರೆ ಜಮೀನಿದೆ, ಆದರೆ ಅಕ್ಕಿ ಮಾತ್ರ ಸಾಕಾಗೋದಿಲ್ಲಲ್ಲ. 3 ಸಂಸಾರ ಹೋಗಬೇಕಿದ್ರೆ. ನನ್ನ ತಂಗಿ ಕಲಿತಾ ಇದ್ಲು ಆಗ ಟೈಲರಿಂಗ್. ಹೀಗೆ ಇಂಥ ಸಂದರ್ಭದಲ್ಲಿ ಬಹಳಷ್ಟು ಏರುಪೇರುಗಳೆಲ್ಲ ಬಂದು ಹೋದವು ಜೀವನದಲ್ಲಿ. ಅಂದರೆ ನಾನು ಭಾರಿ ಕಷ್ಟಪಟ್ಟಿದ್ದೇನೆ ಅಂತ ಕಲಾವಿದರು ಹೇಳ್ಕೊಳ್ಳೋದುಂಟು. ಅದೊಂದು ಯಾವಾಗಲೂ ಒಂದು ಜಂಬದಿಂದ ಹೇಳ್ಕೊಳ್ಳೋದುಂಟು. ನನಗೆ ಕಷ್ಟ ಅಂತ ಅಲ್ಲ, ನನಗೆ ಅನುಭವ ಅಂತ ನಾನು ತಿಳ್ಕೊಳ್ತೇನೆ ಜೀವನವನ್ನು. ಜೀವನದಲ್ಲಿ ವೈರುಧ್ಯಗಳಿವೆ ಅನ್ನೋದು ಗೊತ್ತಾಗಿತ್ತು ನನಗೆ, ಪ್ರಕೃತಿಯಲ್ಲಿ ವೈರುಧ್ಯಗಳಿವೆ ಅನ್ನೋದು ಗೊತ್ತಾಯಿತು. ಈಗ ನಿಮ್ಮ ಜೀವನದಲ್ಲೇ ಈ ಥರದ ಒಂದು ಕಷ್ಟ ಬಂದದ್ರಿಂದ ಮತ್ತೆ ಈ ಥರದ ನಾಟಕದ ಇದರಲ್ಲಿ ಮುಂದುವರಿಲಿಕ್ಕೆ ಆಗಲಿಲ್ವ, ಹೇಗೆ? ಆಗ ನಾನು ಬಹಳ ಕಷ್ಟದಲ್ಲಿ ಮುಂದುವರಿತಾ ಇದ್ದೆ. ಯಾವುದೇ ಕಾಯಿಲೆಗಳಿಗೆ ಆಲ್ಟರ್ನೇಟಿವ್ ಅಂತ ಒಂದಿದೆ ಅಂತ ಒಂದು ನಂಬಿಕೆ ಇದೆ. ಆ ಆಲ್ಟರ್ನೇಟಿವ್ನಿಂದ ನನ್ನ ಎಲ್ಲ ಕಾಯಿಲೆಗಳನ್ನು ನಾನು ಗುಣಪಡಿಸ್ಕೊಂಡು ಬಂದೆ. ಪ್ರೋಸ್ಟೇಟ್ ಗ್ಲ್ಯಾಂಡಿಗೆ ಆಪರೇಷನ್ ಮಾಡಲೇಬೇಕು. ಅದನ್ನು ನಾನು ವಿಶ್ವನಾಥ ಹೆಗಡೆ ಅಂತೇಳಿ ಒಬ್ಬರು ಆಯುರ್ವೇದ ಪಂಡಿತರು ಅದನ್ನು ಗುಣ ಮಾಡಿಸ್ಕೊಟ್ರು ನನಗೆ. ಈಗ ನನಗೆ ಯಾವುದೇ ಕಾಯಿಲೆಗಳನ್ನು ಆಲ್ಟರ್ನೇಟಿವ್ ಇದರಲ್ಲಿ ಗುಣ ಮಾಡಿಸ್ಕೊಳ್ಳಿಕ್ಕೆ ಆಗುತ್ತೆ ಅಂತ ಹೇಳಿ ಗೊತ್ತಾಗಿದೆ. ಅಂದರೆ ಎಲ್ಲವನ್ನೂ ಅಲ್ಲ. ಈಗ ನಿಮ್ಮ ಈ ಥರದ ಕಷ್ಟದ ದಿನಗಳಲ್ಲಿ ನೀವು ಸುಮಾರು ಅಲ್ಲೆಲ್ಲೇ ವ್ಯವಸ್ಥೆಗಳನ್ನು ಮಾಡಿಕೊಂಡು ಮಾಡಿದ್ರಿ. ಆ ಮುಂದೆ ನಿಮ್ಮ ನನ್ನ ಜೀವನದಲ್ಲಿ ನನ್ನ ಮಕ್ಕಳು ನನ್ನನ್ನು ಮೀರಿಸಿದ್ರು. ಒಬ್ಬಳು BE ಮಾಡಿ ಹೌಸ್ ಮೇಕರ್, ಅವಳ ಗಂಡ ಬಹಳ ಚೆನ್ನಾಗಿ ಸಂಪಾದಿಸ್ತಾರೆ, ಬೆಂಗಳೂರಿನಲ್ಲಿದ್ದಾಳೆ. ಇನ್ನೊಬ್ಬಳು ಅವಳಿಗಿಂತ ದೊಡ್ಡವಳು, ಅವಳು ನನ್ನ ಎಲ್ಲ ಕೃಷಿಯನ್ನು ನೋಡ್ಕೊಳ್ತಾಳೆ. ಅವಳೊಂದು ತೋಟವನ್ನು ಮಾಡಿದ್ದಾಳೆ, ಸಾಹಿತ್ಯ ಕೃಷಿಯನ್ನು ಸಮೇತ ಮಾಡ್ತಾಳೆ. ಆಮೇಲೆ ಅವಳಿಗೆ UGC ಪರ್ಮನೆಂಟ್ ಆಗಿದೆ. ಆದ್ದರಿಂದ ನಾನು ಅವರ ಹತ್ರ ಮಾತ್ರ ನನ್ನ ಫಿನಾನ್ಷಿಯಲ್ ಇದನ್ನು ಮಾಡೋದಿಲ್ಲ, ನಾನೇ ಸಂಪಾದನೆ ಮಾಡ್ತೇನೆ, ನಾನೇ ಬದುಕ್ತೇನೆ. ನಿಮ್ಮ ಜೀವನದಲ್ಲಿ ನಿಮ್ಮ 3 ಸಂಸಾರಗಳನ್ನು ಸಾಕಿದ ಮೇಲೆ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ರಂಗಭೂಮಿಯಲ್ಲಿ ಆಗಲಿ ಅಥವಾ ಯಕ್ಷಗಾನದಲ್ಲಾಗಲಿ ಮುಂದೆ ಏನು ನೀವು ಮಾಡಿದ್ರಿ? ಯಕ್ಷಗಾನದಲ್ಲಿ ನನಗೆ ಅನಿಸಿದ ಹಾಗೆ ಮಾಬಲಗಡೆಯವರನ್ನು ಕಟ್ಟಿಕೊಂಡು ನಾನು ಮೇಳ ಮಾಡಿದ್ದಿದೆ. ಆ ಮೇಳ ಒಂದು ಸಣ್ಣ ಕಾರಣದಿಂದ ಅವರು ನಿಲ್ಲಿಸಿಬಿಟ್ರು. ಅವ್ರಿಗೆ ಏನು ಕಾರಣ ಅಂದರೆ, ಒಂದು ಪ್ರಸಂಗದಲ್ಲಿ ನಾನು ಶ್ರುತಿಯನ್ನು ಷಡ್ಜವನ್ನು ಬಿಟ್ಟು ಹಾಡಿದೆ ಅಂತ. ಹೌದು, ಅವರು ಅಷ್ಟು ಬಹಳ ಸೂಕ್ಷ್ಮ ಅವರು. ಆದ್ದರಿಂದ ಆ ಮೇಳ ಮುಂದುವರಿಲಿಲ್ಲ. ಅದು ನನ್ನ ಮೇಲೆ ಬಹಳ ಪ್ರೀತಿ ಇದೆ. ಮೇಳಕ್ಕೆ ಏನಾದರೂ ಹೆಸರು ಅಂತ ಇತ್ತು ಅಥವಾ ಹೀಗೆ? ನಾನು ಉಡುಪಿ ಅಕ್ಷರ ಅಂತ ಇಟ್ಕೊಂಡಿದ್ದೆ. ಅದರಲ್ಲಿ ಉಡುಪಿ ಉದ್ಯಾವರ ಮಾಧವಾಚಾರ್ಯ, ML ಸಾಮಗ್ರು, DG ಹೆಗಡೆ, ಬಹಳ ಪ್ರತಿಭಾವಂತರೆಲ್ಲ ಇದ್ದರು. ತುಂಬ ಒಳ್ಳೆಯದಾಗ್ತಿತ್ತು ಆಟ. ಅದು ಯಾವುದೋ ಒಂದು ಗಳಿಗೆಯಲ್ಲಿ ನಾನು ಹಾಡುವಾಗ ಮೇಲಿನ ಷಡ್ಜವನ್ನು ಬಿಟ್ಟೆ, ಮೇಲಿನ ಷಡ್ಜವನ್ನು ಬಿಟ್ಟರೆ ಇಡೀ ಆಟ ಹಾಳಾಗಿ ಹೋಗ್ತದೆ. ಅವರ ತಪ್ಪಲ್ಲ, ಅದು ನನಗೆ ಆಕಸ್ಮಿಕವಾಗಿ ನನ್ನಲ್ಲಿ ಆಯಿತು. ಅದರಿಂದಾಗಿ ಆಮೇಲೆ ನಾನು ಅವರ ಮನೆಯಲ್ಲೇ ಬೆಳೆದ ಹುಡುಗ. ಇವತ್ತಿಗೂ ಅವರ
ಮಗ ತೀರಿ ಹೋಗಿದ್ದಾರೆ. ನನಗೆ ಬಹಳ ಒಳ್ಳೆಯ ಸ್ನೇಹಿತರು. ಅವರು ವಾಲಿನಿಸ್ಟ್ ರಾಮ ಹೆಗಡೆ ಅವರು. ಅವರು ನಿಮಗೆ ಗೊತ್ತಿರಬಹುದು, ಅವರು ಅಳಿಕೆಯಲ್ಲಿದ್ದರು, ನನ್ನ ಗುರುಗಳು, ಬಹಳ ಪ್ರತಿಭಾವಂತ. ಅವರು ತೀರಿ ಹೋದೊಂದು ದೊಡ್ಡ ನಷ್ಟ ನಮ್ಮ ಯಕ್ಷಗಾನಕ್ಕೆ. ಯಾಕೆಂದರೆ ಮಹಾಬಲ ಹೆಗ್ಗಡೆಯವರಿಗಿಂತಲೂ ಹೆಚ್ಚಿನ ಸಂಶೋಧನೆಯನ್ನು ಯಕ್ಷಗಾನದಲ್ಲಿ ಮಾಡಿದ್ದಾರೆ ಅವರು. 70 ರಾಗಗಳನ್ನು ನೀವು ಇದರಲ್ಲಿ ಕೇಳ್ಬೋದು. ಯಕ್ಷಗಾನ ಅಕಾಡೆಮಿಯಲ್ಲಿ ಇದೆ ಈಗ, ಅದನ್ನು ಅವರು ಮಾಡಿಕೊಟ್ಟಿದ್ದಾರೆ. ನಾನು ಯಕ್ಷಗಾನದ ಗಮಕಗಳು ಏನು ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಿಕೊಟ್ಟಿದ್ದೀನಿ. ಯಾಕೆಂದರೆ 3ನೆಯ ಶಾಸ್ತ್ರೀಯ ಸಂಗೀತ ಆಗುವ ಯೋಗ್ಯತೆ ಯಕ್ಷಗಾನಕ್ಕೆ ಮಾತ್ರ ಇರೋದು, ನಮ್ಮ ದೇಶದಲ್ಲಿ ಬೇರೆ ಯಾವ ಸಂಗೀತಕ್ಕೂ ಇಲ್ಲ. ಈಗ ಯಕ್ಷಗಾನದಲ್ಲಿ ರಾಗಗಳನ್ನು ಆ ರೀತಿಯೇ ಬಳಸುವುದಿಲ್ಲ, ಅದರಲ್ಲಿ ಬರೀ ಛಾಯೆ ಮಾತ್ರ. ಯಾಕೆಂದರೆ ಕಂಠಧರ್ಮ ಒಬ್ಬನಿಗೆ ಹೀಗಿರ್ತದೆ, ಒಬ್ಬನದ್ದು ಹಿಂದೂಸ್ತಾನಿಗೆ ಇರ್ತದೆ, ಒಬ್ಬನದ್ದು ಕರ್ನಾಟಕಕ್ಕೆ ಇರ್ತದೆ. ಅವನಿಗೆ ಗಮಕಗಳು ಬರ್ತದೆ, ಒಬ್ಬನಿಗೆ ಹಿಂದೂಸ್ತಾನಿದೆ ಹೀಗೆ ಬರ್ತದೆ, ಬಹಳ ಫ್ಲ್ಯಾಟ್ ಆಗಿರ್ತದೆ. ಈ ಕಂಠಧರ್ಮ ಇರುವವರು, ಕರ್ನಾಟಕ ಸಂಗೀತದಲ್ಲಿ ಕಂಠಧರ್ಮ ಇರುವವರು ಏನು ಮಾಡ್ತಾರೆ ಅಂದರೆ ಅವರು ಸ್ವರಾಭ್ಯಾಸ ಮಾಡೋದಿಲ್ಲ, ಅವರು ಕರ್ನಾಟಕ ಕಲೀಲಿಕ್ಕೂ ಹೋಗುವುದಿಲ್ಲ. ಅವರಿಗೆ ಸಹಜವಾಗಿ ಕಂಠಧರ್ಮ ಚೆನ್ನಾಗಿರ್ತದೆ ಅಂತ ಇಟ್ಟುಕೊಳ್ಳಿ. ಅವರು ಬಂದು ಯಕ್ಷಗಾನದ ಹಾಡುಗಳನ್ನು ಹಾಡ್ತಾರೆ. ಆಗ ಯಕ್ಷಗಾನದ ಗಮಕಗಳು ಹಾಳಾಗಿ ಹೋಗ್ತವೆ. ಈ ಕಂಠದಲ್ಲಿ ಯಾವುದೇ ಒಂದು ಸಂಗೀತ ಪದ್ಧತಿ ಮೂಲ ಆಧಾರ ಗಮಕ ಅನ್ನುವುದಕ್ಕೆ ದಾರಿ ತೋರಿಸುವುದು ಅನ್ನುವ ಅರ್ಥ ಇದೆ. ಇದನ್ನು ಲಕ್ಷ್ಮೀ ತೋಳ್ಪಾಡಿಯವರು ನನಗೆ ಒಂದು ದಿವಸ ಹೇಳಿದರು. ಈ ದಾರಿ ತೋರಿಸುವುದು ಅನ್ನುವುದು ಇದೆಯಲ್ಲ, ಇದು ಹಾಳಾದರೆ ಬೇರೆ ದಾರಿ ಸಿಗ್ತಾರೆ. ಈಗ ಸಿನಿಮಾ ಸಂಗೀತದವರೆಗೆ ಬಂದಿದೆ. ಆದ್ದರಿಂದ ಯಕ್ಷಗಾನ ಸಂಪೂರ್ಣ ಹಾಳಾಗಿದೆ ಅನ್ನೋದನ್ನು ಬೈತಾ ಆಮೇಲೆ ಕೊರಗ್ತಾ ಮಹಾಬಲ ಹೆಗ್ಡೆಯವರು ತೀರಿ ಹೋದರು. ನನಗೆ ಅನೇಕ ವರ್ಷಗಳ ನಂತರ ಅನ್ನಿಸ್ತು, ನಾವು ಬೈಯೋದಕ್ಕಿಂತ ನಾವೇ ಒಂದು ಮೇಳ ಮಾಡಿ ತೋರಿಸ್ಬೋದಲ್ಲ. ಆದ್ದರಿಂದ ಆಲ್ಟರ್ನೇಟಿವ್ ಮೆಟೀರಿಯಲನ್ನು ಇಟ್ಟುಕೊಂಡು ನಾನು ಒಂದು 20,000ಕ್ಕೆ ಒಂದು ಮೇಳವೇನ ಮಾಡಿದೆ. ಅದು ಋತುಪರ್ಣ ಅನ್ನುವ ಪ್ರಸಂಗವನ್ನು ಮಾಡಿದೆ. ಅದು ಬಹಳ ಯಶಸ್ವಿ ಆಯಿತು. ಈಗ ಗದಾಯುದ್ಧ ಅನ್ನುವಂಥ ಪ್ರಸಂಗವನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಹೇಗೆ ಮಾಡ್ತೇವೆ ಅಂದರೆ ಆಶು ಮಾತುಗಾರಿಕೆ ಇಲ್ಲ, ಸ್ಕ್ರಿಪ್ಟೆಡ್. ಆಮೇಲೆ ನೃತ್ಯ ಖುಷಿ ಬಂದ ಹಾಗೆ ಕಾಲು ಕುಣಿತ ಅಂತ ಹೇಳ್ತೇವೆ, ಅದನ್ನು 4 ಗಂಟೆ ಕಣ್ಣು ಸುಸ್ತಾಗ್ತದೆ ನೋಡಿ. ಸಾಹಿತ್ಯವನ್ನು ಬಿಟ್ಟು ಚಾಲು ಕುಣಿತವನ್ನೇ ಕುಣಿಯೋದು. ಆಮೇಲೆ ಕಿರೀಟವನ್ನು ಆರೆ ಮಾಡಿ ಕುಣಿಯೋದು, ವಿಕೃತ ಮಾಡಿ ಕುಣಿಯೋದು, ಇವೆಲ್ಲವೂ ಬಡಗುತಿಟ್ಟಿನಲ್ಲಿ ಬಂದಿದೆ. ಅದು ಯಾರ್ಯಾರಿಂದಲೋ ಒಬ್ಬೊಬ್ಬರಿಂದ ಬಂದದ್ದು. ಈಗ ಬಡಗುತಿಟ್ಟಿನಲ್ಲಿ ನಾವು ಕಿರೀಟವನ್ನು ಕಟ್ಟುವಾಗ ಮೊದಲು ಬಟ್ಟೆಯ ಅಟ್ಟೆಗಳನ್ನು ಇಟ್ಕೊಳ್ತಿದ್ದೆವು, ಆಮೇಲೆ ಹುಲ್ಜಡೆ ಸುತ್ತಿದ್ದೆವು, ಆಮೇಲೆ ಬಟ್ಟೆ ಹಾಕಿ ಬಣ್ಣದ ಟೇಪ್ಗಳನ್ನು ಹಚ್ತಿದ್ದೆವು. ಆಗ ನೀವು ಖುಷಿ ಬಂದ ಹಾಗೆ ತಲೆಯನ್ನು ಅಲುಗಾಡಿಸ್ಲಿಕ್ಕೆ ಆಗ್ತಿರಲಿಲ್ಲ. ಈಗ ಥರ್ಮೋಕೋಲಿನ ಕೆದಗೆ ಮುಂದೆ ಬಂದು ಆ ಕೆದಗೆ ಮುಂದೆ ನೆಲಕ್ಕೆ ಮುಟ್ಟಿಸ್ಲಿಕ್ಕೂ ಆಗ್ತದೆ, ಶೀರ್ಷಾಸನ ಹಾಕಲಿಕ್ಕೂ. ಇದು ತಂತ್ರಜ್ಞಾನ ನಿಮಗೆ ಮಾಡಿದ ಸಹಾಯವ ಹೇಗೆ? ಇದು ತಂತ್ರಜ್ಞಾನದ ಒಂದು ದುರುಪಯೋಗ. ನಾನು ಪ್ಲಾಸ್ಟಿಕ್ ಬೀಜಗಳಿಂದಲೇ ನಾನು ಅದನ್ನು ಮಾಡಿದೆ, ಹಗುರವಾಗಿ ಮಾಡಿದೆ. ಅದು 4 ವೇಷ ಯಶಸ್ವಿಯಾಗಿತ್ತದು. ಆದರೆ ಈಗ ನಾನು ಮತ್ತೆ ಬಾಡಿಗೆ ವೇಷಭೂಷಣಗಳನ್ನು ನನ್ನ ಕಲರ್ ಕಾಂಬಿನೇಷನ್ಗೆ ಸರಿಯಾಗಿ ಹೇಳಿ ಮಾಡಿಸಿ ಮಾಡ್ತೇನೆ ನಾನು. ಮತ್ತು ರಂಗಭೂಮಿಗೆ ಹೋಗುದಿದ್ರೆ, ರಂಗಭೂಮಿಯಲ್ಲಿ ನೀವು ನೀನಾಸಮ್ಮಲ್ಲಿ ಕೆಲಸ ಮಾಡಿದ್ರಿ. ಅದರ ನಂತರ ನಿಮ್ಮ ರಂಗಭೂಮಿಯಲ್ಲಿ ನೀವು ಹೇಳಿದ್ರಿ ಬೆಂಗಳೂರಿಗೆ ಹೋಗಿ, ಬೆಂಗಳೂರಲ್ಲೂ ಕೂಡ ಅದು ಬೇರೆ ಬೇರೆ ನಾಟಕ ಕಂಪನಿಗಳಿಗೆಲ್ಲ ಮಾಡಿದ್ರಿ. ಹೌದು. ನಂತರ ನಾನು 5 ನಾಟಕಗಳನ್ನು ಬರೆದೆ. ಅದರಲ್ಲಿ ಅಣ್ಣಾವಾಲಿ ಅನ್ನುವ ನಾಟಕ ಬಹಳ ಪ್ರಸಿದ್ಧ ಆಯಿತು. ಮಹಾಕಾಲ ಅನ್ನುವ ನನ್ನ ಮೊದಲನೇ ನಾಟಕ, ಅದು ಅಖಿಲ ಭಾರತ ಕರ್ನಾಟಕ ಪ್ರದರ್ಶನದಲ್ಲಿ ಮೊದಲ ಬಹುಮಾನವನ್ನು ಗೆದ್ದಿತು. ಅದು ಮಹಾಕಾಲ ಬಹಳ ಒಳ್ಳೆಯ ನಾಟಕ. ನನ್ನ ಒಂದು ದೋಷ ಅಥವಾ ಗುಣವೋ ಏನು ಗೊತ್ತಿಲ್ಲ, ನಾನು ನನ್ನಷ್ಟಕ್ಕೆ ಇರಲಿಕ್ಕೆ ನನಗೆ ಬಹಳ ಸುಲಭ ಆಗುವುದು. ಅದರಿಂದ ನಾನು ಪ್ರಸಿದ್ಧಿಗೆ ಬರುವ, ಮೇನ್ ಸ್ಟ್ರೀಮ್ಗೆ ಬರುವ ಕೆಲವು ಗುಣಗಳು ಇರ್ತವೆ ಕಲಾವಿದರಿಗೆ, ಅದನ್ನು ನಾನು ಮಾಡಿಕೊಳ್ಳೋದಿಲ್ಲ. ನಾನು ಅತ್ಯಂತ ಸಾಮಾನ್ಯ ಜೀವನವನ್ನು ಮೆಚ್ಚುತ್ತೇನೆ, ಅತ್ಯಂತ ಸಾಮಾನ್ಯ, ಅತ್ಯಂತ ಪ್ರಾಮಾಣಿಕವಾದಂಥ ಜೀವನವನ್ನು ಮೆಚ್ಚುತ್ತೇನೆ. ಕಾರಂತರು ಅಥವಾ ಬೇರೆ ಎಲ್ಲರೂ ಮಾಡಿದ್ದು ಸರ್ಕಾರದಿಂದ ದೇಣಿಗೆ ತಗೊಂಡು ಮಾಡಿದ್ದು. ಶಂಭು ಹೆಗ್ಡೆ ಅವರು ಒಬ್ಬರೇ ಪ್ರೇಕ್ಷಕರನ್ನು ಮೆಚ್ಚಿಸಿ ಮಾಡಿದ್ದು. ಪ್ರೇಕ್ಷಕರನ್ನು ಮೆಚ್ಚಿಸಿ ಮಾಡುವ ಕಲೆ ಶ್ರೇಷ್ಠ ಕಲೆ ಅಂತ ನಾನು ಹೇಳ್ತೇನೆ. ಪ್ರೇಕ್ಷಕರ ಅಭಿರುಚಿಯನ್ನು ಹಾಳು ಮಾಡಿ ಅಲ್ಲ. ಈಗ ಮಾಡುವ ಯಕ್ಷಗಾನದಲ್ಲಿ ಪ್ರೇಕ್ಷಕರು ಬಹಳ ಬರ್ತಾರೆ, ಆದರೆ ಅಲ್ಲಿ ಅಭಿರುಚಿಯ ಕಲೆ ಇರುವುದಿಲ್ಲ, ಅಲ್ಲಿ ಆ ಅಭಿರುಚಿ ಕೆಟ್ಟು ಹೋಗಿರ್ತದೆ. ಆ ಥರ ಅಲ್ಲ, ಅಭಿರುಚಿಯನ್ನು ನಾವು ಎತ್ತರಿಸಿ ಅದನ್ನು ಮಾಡಿದವರು ಒಬ್ಬರು ಶಂಭು ಹೆಗ್ಡೆ ಅವರು ಮಾತ್ರ.
ನೃತ್ಯಕ್ಕೆ ಅದಕ್ಕೆ ಸರಿಯಾದ ಆಕಾರವನ್ನು ಕೊಟ್ಟು ಬೇರೆ ರೀತಿಯ ಆಯಾಮವನ್ನು ಕೊಟ್ಟದ್ದು ಪ್ರೇಕ್ಷಕರಿಗೆ ಗೊತ್ತಾಗದೇ ಹೋಯಿತು. ಇದು ಯಕ್ಷಗಾನ ಅಲ್ಲ ಅಂಥೇಳಿ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಥರ ಯಕ್ಷಗಾನಕ್ಕೆ ತಂದು ಅವರು ಬಹಳ ದೊಡ್ಡ ಒಂದು ಕೆಲಸವನ್ನು ಮಾಡಿದರು. ಇನ್ನೊಂದು ಕೆಲಸವನ್ನು ಅಂದರೆ ಒಂದು 6 ವರ್ಷ ಹಗಲು ರಾತ್ರಿ ಅವರು ಒಬ್ಬರೇ ವೇಷ ಮಾಡಿ ಸತ್ಯಹರಿಶ್ಚಂದ್ರ, ನಳದ ಮಯಂತಿ ಇತ್ಯಾದಿ ವೇಷಗಳನ್ನು ಮಾಡಿಕೊಂಡು ರಾತ್ರಿ ಇಡೀ ಹಗಲಿಡೀ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ನಿಜವಾಗಿಯೂ ಆ ಮೇಳವನ್ನು ನಡೆಸಿದ್ದು ಒಂದು ಗಿನ್ನೆಸ್ ದಾಖಲೆ. ಈಗಲೂ ಕೂಡ ಇಡಗುಂಜಿ ಮೇಳ ಅವರು ಶಿವಾನಂದ ಹೆಗಡೆಯವರು ಹಳೆಯ ಕ್ರಮದಲ್ಲಿಯೇ ಮಾಡ್ತಾ ಇದ್ದಾರೆ. ನೀವೀಗ 5-6 ನಾಟಕಗಳನ್ನು ಬರೆದ್ರಿ ಅಂತ ಹೇಳಿದ್ರಿ. ಇದು ನಿಮ್ಮ ರಂಗಭೂಮಿಗೆ ಒಂದು ಪೂರಕವಾಗಿ ಅಂತ ಹೇಳ್ಬೋದು. ಅದರ ಜೊತೆ ಬೇರೆ ಸಾಹಿತ್ಯ ಕ್ಷೇತ್ರಗಳಲ್ಲೂ ಸಾಹಿತ್ಯ ಕ್ಷೇತ್ರದಲ್ಲಿ ನಾನು 5 ಕಾದಂಬರಿಗಳನ್ನು ಬರೆದೆ. ಅದರಲ್ಲಿ 2 ಕಾದಂಬರಿಗಳು ತರಂಗ ಮತ್ತು ಸುಧಾದಲ್ಲಿ ಧಾರಾವಾಹಿಯಾಗಿ ಬಂತು. ಆಮೇಲೆ ನನಗೆ ಎಲ್ಲಿಯೂ ಹೋಗದಲ್ಲಿ ನನಗೆ ನನ್ನದೇ ಆದ ಒಂದು ಅಭಿರುಚಿಯ ಮಟ್ಟ ಇರೋದರಿಂದ ಅದು ಇಲ್ಲದಿದ್ದರೆ ನಾನು ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಅದು ಬಹಳ ಕಷ್ಟ ಆಗ್ತದೆ. ನಾನು 2 ಪಾತ್ರಗಳನ್ನು ಇಟ್ಟುಕೊಂಡು, ಒಬ್ಬಳು ಡಿಜಿಟಲ್ ಸಾಫ್ಟ್ವೇರ್ ಇಂಜಿನಿಯರ್, ಅವಳ ತಾಯಿ ತೀರಾ ಹಳ್ಳಿಯಿಂದ ಬಂದವಳು. ಈ 2 ಪಾತ್ರಗಳನ್ನು ಇಟ್ಟುಕೊಂಡು ನಾಟಕ ಬರೆದಿದ್ದೇನೆ, ಅವ್ವ ನನ್ನವ್ವ ಅಂತ. ಅದನ್ನು ಕಾದಂಬರಿ ಬರೆದೆ. ಈ ನಾಟಕ ಒಟ್ಟು ಕರ್ನಾಟಕದಲ್ಲಿ 150 ಪ್ರದರ್ಶನ ಆಗಿದೆ. ಹೌದು, ಅಂದರೆ ಅದಕ್ಕೆ ತತ್ಸತ್ವ ಇರಬೇಕಾಗ್ತದೆ. ಹೌದು, ಪಾತ್ರಗಳು ಎಷ್ಟು, ನೀವು ಲೈಟಿಂಗ್ ಎಷ್ಟು ಮಾಡಿದ್ರಿ, ಈಗಿನ ತಂತ್ರಜ್ಞಾನ ಏನು ಅಂದರೆ ಬಹಳ ದೊಡ್ಡ ದೋಷ ಅಂದರೆ ರಂಗಭೂಮಿ ಇದ್ದು, ನಾವು ಸುಬ್ಬಣ್ಣನಿಂದ ಹಿಡಿದು ಶಾನ್ಸ್ಲಾವಸ್ಕಿ ಬರೆದ ಇದನ್ನು ಮೂಲ ಪಾಠವಾಗಿ ಇಟ್ಕೊಂಡದ್ದು ರಂಗದಲ್ಲಿ ಅಂತರಂಗ. ಇದೇ ಒಂದು ದೊಡ್ಡ ಮಿಸ್ಟೇಕ್ ಅಂತ ಹೇಳ್ತಾರೆ. ನಾವು ಇಟ್ಕೊಳ್ಬೇಕಾದ್ದು ನಿಜವಾಗಿಯೂ ನಮ್ಮ ಕಂಪೆನಿ ನಾಟಕಗಳ ಪರಂಪರೆಯನ್ನು ಇಟ್ಕೊಳ್ಬೇಕಿತ್ತು. ಯಾಕೆಂದರೆ ಒಬ್ಬ ನಟ ಅಲ್ಲಿ ಅರ್ಧ ಗಂಟೆ ನಿಂತು ಪ್ರೇಕ್ಷಕರನ್ನು ಮೆಚ್ಚಿಸ್ತಾನೆ. ಅವನ ನಟನೆಯನ್ನು ನೋಡಿ ಆ ಮೈಮರೀತಾರೆ ಜನ. ಇಲ್ಲಿ ನಟನೆ ಬೆಳೀಲಿಲ್ಲ. ಬಿ ವಿ ಕಾರಂತರು ಒಪ್ಪಿಕೊಂಡ್ರು ಇದನ್ನು. ಬ್ಯಾಕ್ ಸ್ಟೇಜ್ ವರ್ಕ್, ಲೈಟಿಂಗು, ತಂತ್ರಜ್ಞಾನವನ್ನೇ ಬೆಳೆಸಿದ್ದೆವು ನಾವು. ಈಗ ನಿಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಉಳಿದ ಕಾದಂಬರಿಯ ಬಗ್ಗೆ ಹೇಳಿದ್ರಿ, ನಾಟಕದ ಬಗ್ಗೆ ಹೇಳಿದ್ರಿ, ಕತೆ ಮತ್ತು ಕತೆ ನಾನು 3 ಕಥಾ ಸಂಕಲನಗಳನ್ನು ಮಾಡಿದ್ದೇನೆ. ಕತೆ ವಿಷಯಕ್ಕೆ ಬರುವುದಿದ್ದರೆ ನಾನು ಕವನಗಳನ್ನೇ ಬರಿತಾ ಇದ್ದವನು. ನಾನು 1000 ಕವನಗಳನ್ನು ಬರೆದಿದ್ದೇನೆ. ಅದು ಒಂದೇ ಪುಸ್ತಕದಲ್ಲಿ ಇದೆ ಈಗ, ಖ್ಯಾಲು ಖಯಾಲಿಗಳು ಅಂತ. ಆಮೇಲೆ ಕಥೆಯ ವಿಷಯಕ್ಕೆ ಬರುವುದಿದ್ದರೆ ನಾನು ಯಾವತ್ತೂ ಕತೆ ಬರೆದವನಲ್ಲ. 10 ವರ್ಷದ ನಂತರ ಮೊದಲ ಕತೆ ಒಂದು ಬರೆದೆ, ಬಂಡೆ ಮತ್ತು ಮನುಷ್ಯ ಅಂತ. ಆ ಬಂಡೆ ಮತ್ತು ಮನುಷ್ಯ ಕಥೆಯನ್ನು ನಾವು ನಮ್ಮ ಊರಿನವರೇ ಒಬ್ಬರು ಇದ್ದರು ಅಲ್ಲಿ ಸಂಪಾದಕರಾಗಿ, ಅವರು ಓದಿ ಅದನ್ನು ವಿಶೇಷ ಕಥೆಯಾಗಿ ಪ್ರಕಟಿಸ್ತೇವೆ ಅಂತ ಒಂದು ಕಾರ್ಡ್ ಬರೆದರು ಸುಧಾದಲ್ಲಿ. ಆಮೇಲೆ ಸುಧಾದಲ್ಲಿ ಬರೆದಾಗ ಆಮೇಲೆ ಅವರು ಅದಕ್ಕೆ ಮುಖಪುಟದಲ್ಲಿ ಅದಕ್ಕೆ ಕ್ಯಾರಿಕೇಚರ್ ಎಲ್ಲ ಮಾಡಿ ಬಹಳ ವಿಶೇಷ ಸಂಭ್ರಮದಲ್ಲಿ ಇದು ಮಾಡಿದರು. ಬಂಡೆ ಮತ್ತು ಮನುಷ್ಯ ಒಂದು ಕಥೆಯಲ್ಲೇ ನಾನು ಬಹಳ ಕಥೆಗಾರನಾಗಿ ಪ್ರಸಿದ್ಧನಾದ. ಅದರ ನಂತರ ಎಷ್ಟು ಕತೆ ಬರೆದ್ರಿ? ಅದರ ನಂತರ ನಾನು ಒಂದು 50 ಕಥೆಗಳನ್ನು ಬರೆದಿದ್ದೇನೆ. 3 ಕಥಾ ಸಂಕಲನದಲ್ಲಿ ಅದನ್ನು ಮಾಡಿದ್ದೇನೆ ನಾನು. ಸಾಮಾನ್ಯವಾಗಿ ಈ ಶಾಲೆ ಅಥವಾ ಕಾಲೇಜನ್ನು ಅರ್ಧದಲ್ಲಿ ಬಿಟ್ಟವರಿಗೆ ತುಂಬ ವರ್ಷದ ನಂತರ ಅಥವಾ ಕೆಲವು ವರ್ಷಗಳ ನಂತರ ನಾನು ಏನೋ ಮಾಡ್ಬೋದಿತ್ತೋ ಶಾಲೆಗೆ, ಅಥವಾ ನನ್ನದೊಂದು ಡಿಗ್ರಿ ಆದರೆ ಒಳ್ಳೇದಿತ್ತು ಅಂತ ತೋರುವ ಕ್ರಮ ಉಂಟು. ಇಲ್ಲ, ಹಾಗೆ ನಿಮಗೆ ಹಾಗೆ ಅನಿಸ್ಲಿಲ್ವಾ? ಅನಿಸ್ಲಿಲ್ಲ. ಯಾಕೆಂದರೆ ನಾನು ರಂಗಭೂಮಿಯನ್ನು ಇವತ್ತಿಗೂ ನಾವು ನಾನಾ ಕಲೆಗಳನ್ನು ಉಪಯೋಗಿಸುವ ಒಂದು ಮಾಧ್ಯಮವಾಗಿ ಇಟ್ಟುಕೊಂಡಿದ್ದೇವೆ. ಆದ್ದರಿಂದ ನನಗೆ ಬಾನ್ಸುರಿ ಬಾರಿಸೋದು ಉಪಯೋಗಕ್ಕೆ ಬರ್ತದೆ, ಡೋಲಕ್ ಬಾರಿಸೋದು ಉಪಯೋಗಕ್ಕೆ ಬರ್ತದೆ, ಹಾರ್ಮೋನಿಯಂ ಬಾರಿಸೋದು ಉಪಯೋಗಕ್ಕೆ ಬರ್ತದೆ. ಎಲ್ಲವೂ ಬರುವುದರಿಂದಾಗಿ ನನಗೆ ಸಂಗೀತ ನಿರ್ದೇಶನ ಮಾಡಲಿಕ್ಕೆ ಬರ್ತದೆ, ಸಂಯೋಜನೆ ಮಾಡಲಿಕ್ಕೆ ಬರ್ತದೆ. ಆದ್ದರಿಂದಾಗಿ ನಾನು ಕೆ ವಿ ತಿರುಮಲೇಶ್ವರ ಹಾಡುಗಳನ್ನು ಅವರು ನಾನು ಬರದೇ ಇಲ್ಲ ಹಾಡುವ ಹಾಡುಗಳನ್ನು ಹೇಗೆ ಹಾಡಿದ್ರಿ ನೀವು ಅಂತೇಳಿ ಕೇಳಿದರು. ಅವರ ಕವನಗಳಲ್ಲಿರುವ ಶಕ್ತಿ ಬಹಳ ಅದ್ಭುತವಾದದ್ದು. ಅಡಿಗರ ನಂತರ ಕೆ ವಿ ತಿರುಮಲೇಶ್ ಬಹಳ ಒಳ್ಳೆಯ ಕವಿ ನಮ್ಮಲ್ಲಿ. ಸರಿ, ಆದ್ದರಿಂದ ನಿಮಗೆ ಡಿಗ್ರಿ ಒಂದು ಬೇಕು ಅಂತ ಅನಿಸ್ತು? ಈಗ ನನ್ನ ಬದುಕಿಗೆ ಪಶ್ಚಾತ್ತಾಪ ಅನ್ನೋದು ಇಲ್ಲ. ನನಗೆ ತಾತ್ವಿಕ ಹಿನ್ನೆಲೆ ನನ್ನದು ಬಹಳ ಗಟ್ಟಿ ಇದೆ. ಯಾಕೆಂದರೆ ಗೊತ್ತಿರುವುದು ಎಲ್ರಿಗೂ ಗೊತ್ತಿರೋದೇ, ಗೊತ್ತಿಲ್ಲದೇ ಇರೋದು ಇದೆಯಲ್ಲ, ಅದು ಒಂದು ಫ್ಯಾಕ್ಟ್ ಅಂತ. ಗೊತ್ತಿದೆ ಅನ್ನೋದು ಒಂದು ಅಹಂಕಾರ ಆಗ್ತದೆ. ನಾವು ಏನು ಮಾಡ್ತೇವೆ ಅಂದರೆ ಯುಗಕಾಲದಿಂದ ಎಲ್ಲರಿಗೂ ಗೊತ್ತಿರುವ ಜೀವನವನ್ನೇ ಮಾಡ್ತಾ ಬರ್ತಾ ಇದ್ದೇವೆ. ಎಲ್ಲರೂ ಮಾತಾಡುವಂಥದ್ದನ್ನೇ ಮಾತಾಡ್ತಾ ಇದ್ದೇವೆ, ಎಲ್ಲರ ಜೀವನವನ್ನೇ ಜೆರಾಕ್ಸ್ ಮಾಡ್ತಾ ಇದ್ದೇವೆ. ಅದರಿಂದ ಪೂರ್ಣ ಹೊಸತಾಗಿ ನೀವೇ ಒಂದು ಮಾಡ್ತೇನೆ ಅಂದರೆ ಬಹಳ ದೊಡ್ಡ ಚಾಲೆಂಜ್. ಹೌದು, ಖಂಡಿತ. ಈಗ ನೀವು ಈ
ರಂಗಭೂಮಿಯಲ್ಲಾಗಲಿ ಯಕ್ಷಗಾನದಾಗಲಿ ಇಡೀ ದೇಶದಲ್ಲಿ ಬೇರೆ ಬೇರೆ ಕಡೆ ಹೋಗಿ ಇದನ್ನು ಪ್ರದರ್ಶನ ಅಥವಾ ಇದರ ಪ್ರಯೋಗವನ್ನು ಮಾಡುವಂಥ ಪ್ರಯತ್ನ ಪಟ್ಟಿದ್ದೀರಾ? ಹೌದು ಹೌದು. ಎಲ್ಲೆಲ್ಲಿ? ಅದು ಡೆಲ್ಲಿಯಲ್ಲಿ, ಆಮೇಲೆ ಬೇರೆ ಬೇರೆ ಕಡೆ ನಾವು ಕಲ್ಕತ್ತಾ ಈ ಕಡೆಗೆಲ್ಲ ಹೋಗಿದ್ದೆವು, ಅದನ್ನು ಪ್ರದರ್ಶನ ಮಾಡಿದ್ದೆವು. ಮತ್ತು ಶಿವಾನಂದ ಹೆಗಡೆಯವರ ಜೊತೆ ನಾನು ವರ್ಕ್ಶಾಪ್ನಲ್ಲಿ ತುಂಬ ಭಾಗವಹಿಸಿದ್ದೇನೆ. ಆಗಲೂ ನಾನು ತಿರುಗಾಟ ಮಾಡಿದ್ದೇನೆ ತುಂಬ. ಆಮೇಲೆ ಯಕ್ಷರಂಗದ ತಿರುಗಾಟ ಇಡೀ ಇಂಡಿಯಾದಲ್ಲಿ ಆಗಿದೆ. ಇಂದಿರಾ ಗಾಂಧಿ ಅವರ ಮನೆಯಲ್ಲೂ ಆಗಿತ್ತು, ಅದು ತುರ್ತು ಪರಿಸ್ಥಿತಿಯ ವೇಳೆ ಆಗಿತ್ತು. TFI ಅವರು ಮಂತ್ರಿ ಆಗಿದ್ದರಿಂದ ನಮಗೆ ಅವಕಾಶ ಸಿಕ್ಕಿತ್ತು. ಅಲ್ಲಿ ನಾವು ಇದು ಭೀಷ್ಮ ವಿಜಯ ಪ್ರಸಂಗವನ್ನು ಮಾಡಿದ್ದೆವು. ಅದರ ಫೋಟೋ ಎಲ್ಲ ಎಲ್ಲರೂ ಇಟ್ಕೊಂಡಿದ್ದಾರೆ, ನಾನು ಯಾವುದು ಇಟ್ಕೊಳ್ಳಿಲ್ಲ. ನಾನು ದಾಖಲೆಗಳಿಲ್ಲದ ಜೀವನ ಅಂಥೇಳಿ ನನ್ನದೊಂದು ಇದೆ. ನೀವು ಮಾತಾಡಿದ್ದು 50 ವರ್ಷದ ನಂತರ ಯಾರು ಕೇಳ್ತಾರೆ? ಯಾರೂ ಕೇಳೋದಿಲ್ಲ. ನಾವು ಇದ್ದೇವೆ ಅನ್ನುವಂಥ ಒಂದು ಪ್ರಶ್ನೆಯೇ ಬರೋದಿಲ್ಲ. ಹಾಗಿದ್ದರೆ ನಾವು ಇಲ್ಲ ಅನ್ನೋದು ಅಷ್ಟು ಗಾಢವಾಗಿರ್ತದೆ ಅದು. ಈಗ ನಮ್ಮ ಹಿಂದಿನ ತಲೆಮಾರಿನವರು ಎಷ್ಟೆಷ್ಟು ಜನ ನಮಗಿಂತ ಹೆಚ್ಚು ಬುದ್ಧಿವಂತರು ಆಗಿ ಹೋದರೂ ಏನೋ ನಮ್ಗೆ ಗೊತ್ತಿಲ್ಲ. ಆದರೆ ಅವರು ಇಲ್ಲ ಅನ್ನೋದು ಒಂದು ಬಹಳ ದೊಡ್ಡ ಸತ್ಯ. ಗೊತ್ತಿಲ್ಲ ಅನ್ನೋದು ಬಹಳ ದೊಡ್ಡ ವಿನಯ. ಈಗ ನಿಮ್ಮ ಈ ಬೇರೆ ಬೇರೆ ವಿಭಾಗಗಳಲ್ಲಿ ನೀವು ಹಂಚಿ ಹೋಗಿದ್ರಿಂದ ಹೌದು, ನಿಮಗೆ ಆಗಲೇ ಒಂದು ಸಲ ನೀವು ಹೇಳಿದ್ರಿ, ಒಂದೇ ಕಡೆಗೆ ಕಾನ್ಸಂಟ್ರೇಷನ್ ಅಥವಾ ಒಂದೇ ಕಡೆಗೆ ಒಂದು ಏಕಾಗ್ರತೆಯನ್ನು ವಹಿಸಿದ್ರೆ ಅದರಲ್ಲಿ ಸ್ವಲ್ಪ ಸಾಧನೆ ತುಂಬ ಮಾಡಲಿಕ್ಕೆ ಖಂಡಿತವಾಗಿ ನಿಮಗೆ ಹಾಗೆ ತೋರಿದ್ದುಂಟ? ಈಗ ಹಾಗೆ ಮಾಡ್ತಿದ್ರೆ ನಾನು ಬಾನ್ಸೂರಿಯಲ್ಲಿ ಮಾಡಬಹುದಾಗಿತ್ತು. ಸಣ್ಣಂದಿನಲ್ಲೇ ನನ್ನ ಕ್ಲಾಸಿಗೆ ಕಳಿಸ್ಬೇಕಾಗಿತ್ತು. ಆಗ ಯಾರು ಕೇಳುವವರಿಲ್ಲ ನಮ್ಮನ್ನು. ನಿನಗೇನು ಪ್ರತಿಭೆ ಇದೆ, ನಿನ್ನ ಪ್ರತಿಭೆ ಹೇಗೆ ನಾನು ತಂದೆ ತಾಯಿ ಅದಕ್ಕೆ ಪ್ರಯತ್ನ ಮಾಡಬೇಕು. ಯಾರು ಹೇಳುವವರಿಲ್ಲ, ಕೇಳುವವರಿಲ್ಲ. ಆದ್ದರಿಂದ ಹೀಗೆ ಬೆಳ್ಕೊಂಡು ಬಂತು. ಆ ಬಾಳುವೆ ಬೆಳಕು ಸಿಕ್ಕಿದ್ರಿಂದಾಗಿ ಯಾವುದೋ ಒಂದು ರೀತಿಯಲ್ಲಿ ಅದು ಬೆಳವಣಿಗೆ ಆಯಿತು. ಜೀವನ ಬೇರೆ ಬೇರೆ ರೀತಿಯಲ್ಲಿ ಹೋಯಿತು. ಬಹಳ ಯಾತನೆಗಳಿಂದ. ಮತ್ತು ಈಗ ನನಗೆ ಉದಾಹರಣೆಗೆ ಹೇಳುವುದಿದ್ದರೆ, ನಾನು ಬೆಳೆಸಿದ ಹುಡುಗ BV ಕಾರಂತರ ಜೊತೆಗೆ ಅವನು BV ಕಾರಂತರನ್ನು ಮೀರಿಸ್ತಾನೆ ಅನ್ನೋ ಒಬ್ಬ ಹುಡುಗ ತಯಾರಾದ, ನನ್ನ ತಂಗಿಯ ಮಗ. ಅವನ ಹೆಸರು ಶ್ರೀಧರ. ಸಂಸ್ಥೆಯನ್ನು ಕಟ್ಟಿಕೊಂಡಿದ್ದಾನೆ. ಅವನಿಗೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ ಕೈ ಕಾಲು ಎರಡು ಕೆಲಸ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಅವನ ತಲೆ ಮಾತ್ರ ಎಷ್ಟು ಶಾರ್ಪ್ ಇದೆ ಅಂದರೆ, ಇವತ್ತಿಗೆ ಕಂಪ್ಯೂಟರ್ನಲ್ಲಿ ಯಾರಿಗೂ ಗೊತ್ತಿಲ್ಲದ ವಿಷಯಗಳೆಲ್ಲ ಅವನಿಗೆ ಗೊತ್ತಿವೆ. ಅವನು ಸ್ಟಾನ್ಸ್ಲಾವ್ಸ್ಕಿಯ ಒಂದು ಪಾತ್ರ ಪ್ರವೇಶ ಅನ್ನೋ ಒಂದು ಪುಸ್ತಕವನ್ನು ಪ್ರಕಟಣೆ ಮಾಡಿದ. ಹಾಗೆ ಮಲ್ಕೊಂಡಲ್ಲೇ ನಾಟಕದ ನೋಡ್ತಾ, ಗೂಗಲ್ ಮೀಟ್ನಲ್ಲೋ ಯಾವುದರಲ್ಲೂ ನೋಡ್ತಾ ಸಂಗೀತ ಮಾಡ್ತಾನೆ ಅವನು. ಸರಿ, ನೀವೊಂದು ಸಂಸ್ಥೆಯನ್ನು ಕಟ್ಟುವ ಪ್ರಯತ್ನ ಮಾಡಲಿಲ್ವಾ? ನನ್ನ ಸಂಸ್ಥೆ ಈಗ ಇರೋದು ಯಕ್ಷಗಾನದ್ದಲ್ಲ, ನಾನು ಹೇಳಿದ್ದು ರಂಗಭೂಮಿಯದ್ದು. ರಂಗಭೂಮಿಯ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಯಾಕೆಂದರೆ ಅದು ಹೆಣ್ಣು ಗಂಡುಗಳ ವ್ಯವಹಾರದ ಒಂದು ಸ್ಥಿತಿ ಇರ್ತದೆ. ಅದರಲ್ಲಿ ನಮಗೆ ಸಹಿಸಿಕೊಳ್ಳೋದು ಕಷ್ಟ ಆಗ್ತದೆ. ಅವತ್ತು ಈಗ ಏನು ಮಾಡ್ತಾ ಇದ್ದೀರಿ? ಈಗ ನಾನು ಈಗ ಸದ್ಯದ ಸ್ಥಿತಿಯಲ್ಲಿ ಒಂದು ಶಾರ್ಟ್ ಮೂವಿ, ಆಮೇಲೆ ಗದಾಯುದ್ಧದ ರಿಹರ್ಸಲು, ಆಮೇಲೆ ಒಂದು ಯೂಟ್ಯೂಬ್ ಶುರು ಮಾಡ್ತಾ ಇದ್ದೇನೆ. ಯೂಟ್ಯೂಬ್ನಲ್ಲಿ ಏನು ಬರ್ತದೆ ಅಂದರೆ ಬಹಳ ಅಗ್ಗದ ವಿಷಯಗಳೆಲ್ಲ ಬರ್ತದೆ. ಆದರೆ ನಮ್ಮ ಕಾವ್ಯ, ಸಾಹಿತ್ಯ, ಚಿತ್ರಕಲೆ, ನೃತ್ಯ ಇವುಗಳ ಬಗ್ಗೆಯೂ ಬರಬೇಕು. ಅದು ಅಭಿರುಚಿಯೂ ಚೆನ್ನಾಗಿರಬೇಕು. ಈಗ ನೀವು ವಿದೇಶದ ಯಾವುದೇ ಕಲೆಗೆ ಹೋಲಿಸಿದರೆ ನಮ್ಮ ಒಡಿಸ್ಸಿ, ಭರತನಾಟ್ಯ, ಕಥಕ್, ಆಮೇಲೆ ಸತ್ರಿಯಾ ಡ್ಯಾನ್ಸು, ಅಸ್ಸಾಮಿನ ಮಣಿಪುರಿ ಎಲ್ಲ ನೃತ್ಯದ ಸೊಬಗನ್ನು ನೋಡಿ ನೀವು ಹೆಂಗಸರನ್ನು ನಾವು ಮಾರಾಟ ಮಾಡುವ ಸ್ಥಿತಿಗೆ ತಂದು ನಾವು ನೃತ್ಯವನ್ನು ತೋರಿಸುವುದಿಲ್ಲ. ಹೌದೌದು. ಈಗ ಬ್ಯಾಲೆಯಲ್ಲಿಯೂ ಕೂಡ ಒಂದು ಇದಿಲ್ಲ, ಶಿಸ್ತಿಲ್ಲ. ಬ್ಯಾಲೆಯಲ್ಲಿಯೂ ಸ್ವಲ್ಪ ಮೈ ತೋರಿಸುವಂಥ ಒಂದು ಗುಣ ಎಲ್ಲ ಇದೆ. ಆದ್ದರಿಂದ ನಾನು ಹೇಳೋದು, ಇಲ್ಲಿಯ ಸಂಗೀತದಲ್ಲಿ, ಇಲ್ಲಿಯ ನೃತ್ಯದಲ್ಲಿ ಯಾವುದೋ ಒಂದು ಅಂಶ ಇದೆ. ಈಗ ನಾನದನ್ನು ಒಪ್ಪಿಕೊಳ್ತೇನೋ ಬಿಡ್ತೇನೋ ಅನ್ನೋ ಪ್ರಶ್ನೆ ಬೇರೆ. ಮಟ್ಪಾಡಿ ರಾಜಗೋಪಾಲಾಚಾರ್ಯರು ಹೇಳ್ತಾರೆ, ಇದು ನಮಗೆ ಒಂದು ಆರಾಧನಾ ಕಲೆಯೂ ಹೌದು. ಖಂಡಿತ ನಮ್ಮ ಸಂಸ್ಕೃತಿಯಲ್ಲಿ ಏನು ನೃತ್ಯ ಸಂಗೀತಗಳೆಲ್ಲ ಇವೆ ಅವೆಲ್ಲ ಆರಾಧನಾ ಕಲೆಗಳು. ಇದನ್ನು ಆನಂದ್ ಕುಮಾರ್ ಸ್ವಾಮಿ ಕೂಡ ಬಹಳ ಅದರ ಬಗ್ಗೆ ಯೋಚನೆ ಮಾಡಿದ್ದಾರೆ.
ಅದನ್ನ ಯೋಚನೆಯನ್ನ ತೋರಿಸುವ ಪ್ರಯತ್ನ ಈ ಯೂಟ್ಯೂಬಲ್ಲಿ ಮಾಡುವ ಯೋಚನೆ ಉಂಟು. ಹೌದು ಹೌದು, ಅದನ್ನುಂಟು. ಅದು ಗಂಭೀರವಾಗಿ ಬರಬೇಕು. ಈಗ ಖಾದರ್ ಅಲಿ ಅವರು ಸಿರಿಧಾನ್ಯದ ಒಂದು ಕ್ರಾಂತಿಯನ್ನೇ ಮಾಡಿದ್ರು. ಹಾಗೆಲ್ಲ ಬರ್ತಾರೆ ಮನುಷ್ಯರು, ಇನ್ನೂ ಬುದ್ಧಿವಂತರು ಬರ್ತಾರೆ ನಮ್ಮ ನಂತರ ಅಂತ ಒಂದು ನನಗೆ ಒಂದು ಹೋಪ್ಸ್ ಇದೆ. ನಾವು ಮಾಡದೇ ಇದ್ದದ್ದನ್ನು ಅವ್ರು ಮಾಡ್ತಾರೆ ಅಂತ ಒಂದು ಹೋಪ್ಸ್ ಇದೆ ನನಗೆ. ಒಳ್ಳೆಯದು ಸರ್. ನಿಮ್ಮ ಈ ಎಲ್ಲ ಹೋಪ್ಗಳು ಅಂತ ಹೇಳಿದ್ರಲ್ಲ, ಯೋಚನೆ ಮಾಡಿದ ಆಲೋಚನೆಗಳು ನಿಮ್ಮ ಮುಂದಿನ ಇದರಲ್ಲಿ ನಡೀಲಿ, ಕಾರ್ಯರೂಪಕ್ಕೆ ಮುಂದಿನ ದಿನಗಳಲ್ಲಿ ಬರಲಿ ಅಂತ ಹೇಳಿ ಆಶಿಸ್ತೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಿಮಗೂ ನನಗೆ ಅವಕಾಶ ಕೊಟ್ಟದ್ದಕ್ಕೆ ಧನ್ಯವಾದವನ್ನು ಅರ್ಪಿಸ್ತೇನೆ.